ಹಲೋ ಸ್ಟೂಡೆಂಟ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಾನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ರೀಸೆಂಟಾಗಿ ತುಂಬ ಜನ ಸ್ಟೂಡೆಂಟ್ಸು ನನ್ನ ಕೂಡ ಒಂದು ಕ್ವಶನ್ ಕೇಳ್ತಾ ಇದ್ರು, ಸರ್ ಈ ವರ್ಷ ಎಕ್ಸಾಮಿನೇಷನ್ ಟಫ್ ಇರುತ್ತಾ ಸರ್ ಅಂತ. ಯಾಕಪ್ಪ ಅಂತಂದರೆ ಈ ಕ್ವಶನ್ ಅವ್ರು ಕೇಳಿರೋ ಉದ್ದೇಶ ಇಷ್ಟೇ. ಸೊ ಪ್ರತಿ ವರ್ಷನೂ ಕೂಡ ಡಿಪಾರ್ಟ್ಮೆಂಟ್ ಮಾಡೆಲ್ ಕ್ವಶನ್ ಪೇಪರ್ ಬಿಡುತ್ತೆ. ಅಂದರೆ 3 ಮಾಡೆಲ್ ಕ್ವಶನ್ ಪೇಪರ್ ಬಿಡುತ್ತೆ. ಯೂಶ್ವಲಿ ಹೋದ ವರ್ಷ ಎಲ್ಲ ಹೇಗಾಗ್ತಾ ಇತ್ತು ಅಂತಂದ್ರೆ 3 ಮಾಡೆಲ್ ಕ್ವಶನ್ ಪೇಪರು ಕೂಡ ಒಂದೇ ಪ್ಯಾಟರ್ನ್ ಅಲ್ಲಿ ಇರ್ತಾ ಇತ್ತು ಅಂತ ಹೇಳ್ತಿರೋದು, ಒಂದೇ ಪ್ಯಾಟರ್ನ್ ಅಲ್ಲಿ ಇರ್ತಾ ಇತ್ತು. ಆದ್ರೆ ಈ ವರ್ಷ ಏನ್ ಬಿಟ್ಟಿದಾರಲ್ಲ, 3 ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದಾರಲ್ಲ, ಅದು 3 ಕೂಡ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇದೆ. ಡಿಫ್ರೆಂಟ್ ಪ್ಯಾಟರ್ನ್ ಅಂದ್ರೆ ಯಾವ ರೀತಿ ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಈ ಕ್ವಶನ್ಗೆ ಉತ್ತರ ಏನಪ್ಪಾ ಅಂತಂದ್ರೆ, ಸರ್ ಈ ವರ್ಷ ಎಕ್ಸಾಮಿನೇಷನ್ ಟಫ್ ಇರತ್ತಾ ಸರ್, ಅಂದ್ರೆ ಹೋದ ವರ್ಷದಕ್ಕಿಂತ ಬಹಳ ಡಿಫಿಕಲ್ಟ್ ಇರತ್ತಾ, ಅಥವಾ ನಮ್ಗೆ ಅಟೆಂಡ್ ಮಾಡಕ್ಕೆ ಆಗಲ್ವಾ, ಓಕೆ ಅನ್ನೋ ಕ್ವಶನ್ಗೆ ನನ್ನ ಆನ್ಸರು ಇಲ್ಲ, ಬಹಳ ಈಸಿನೇ ಇರುತ್ತೆ. ಯಾವಾಗ ಅದು ಈಸಿ ಆಗತ್ತೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು ಫಸ್ಟ್. ಓಕೆ, ಸೊ ಅದಕ್ಕೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಯಾವ್ದಾದ್ರು ಒಂದು ಚಾಪ್ಟರ್ ಮಾತ್ರ ಎಕ್ಸಾಂಪಲ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಾನೀಗ ಡಿಫ್ರೆನ್ಶಿಯೇಷನ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಅದೇ ಚಾಪ್ಟರ್ನ ತಗೊಂತೀನಿ ನಾನು. ಸೊ ಪ್ರತಿ ಚಾಪ್ಟರ್ನ ನಾನು ಎಕ್ಸ್ಪ್ಲೇನ್ ಮಾಡುವಾಗಲೂ ಕೂಡ ಈ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನೀಗ ಡಿಫ್ರೆನ್ಶಿಯೇಷನ್ ಚಾಪ್ಟರ್ ತಗೊಂಡಿದ್ದೀನಿ. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ರೀತಿ ಇದೆ. ಅಂದ್ರೆ ನಾನು 2024 ಅಂದ್ರೆ ಈಗ ರೀಸೆಂಟ್ ಆಗಿ ಹೋದ ವರ್ಷದ ಮಕ್ಕಳು ಏನ್ ಎಕ್ಸಾಮ್ ಬರ್ದಿದ್ದಾರೋ ಆ ಕ್ವಶನ್ ಪೇಪರ್ ಅಲ್ಲಿ ಏನೇನ್ ಕ್ವಶನ್ ಕೇಳಿದ್ರೆ ಅದನ್ನ ನಾನು ಈ ಕಡೆ ಬರ್ದಿದ್ದೀನಿ. ಸೊ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಅನ್ನೋದು ಕೂಡ ನಾನು ಬರಿತಾ ಹೋಗ್ತೀನಿ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಅವಾಗ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ, ರೈಟ್? ಸೊ ಹೇಗಿರುತ್ತೆ ಕ್ವಶನ್ ಪೇಪರು, ಅಥವಾ ಈಸಿ ಇರತ್ತೋ ಅಥವಾ ಡಿಫಿಕಲ್ಟ್ ಇರುತ್ತೋ, ಅಥವಾ ಈ ವರ್ಷ 3 ಪ್ಯಾಟರ್ನ್ ಏನ್ ಬಿಟ್ಟಿದಾರಲ್ಲ ಅದಕ್ಕೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯೋ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ನೀವು ಒಂದು ಪೆನ್ ಪೇಪರ್ ತಗೊಂಡು ಇಟ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಇದನ್ನೆಲ್ಲ ಕಾಪಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಆಲ್ರೆಡಿ ಕೂಡ ಮಾಡೆಲ್ ಕ್ವಶನ್ ಪೇಪರ್ 3 ಕೂಡ ಸಿಕ್ಕಿರುತ್ತೆ, ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿಲಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತೀನಿ. ರೈಟ್, ನಾ ಇನ್ನೊಮ್ಮೆ ಹೇಳ್ತೀನಿ, ಈ ವರ್ಷ ದ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ನಾನು ನೋಡಿದ್ರೆ ಸೊ ಈಸಿನೇ ಇರತ್ತೆ ಅಂತ ಹೇಳ್ತಿರೋದು. ಯಾರಿಗೆ ಡಿಫಿಕಲ್ಟ್ ಆಗತ್ತೆ ಅಂತಂದ್ರೆ ಎಕ್ಸಾಮ್ ಹತ್ರ ಬಂದಾಗ ಯಾರೆಲ್ಲ ಓದ್ಲಿಕ್ಕೆ ಹೋಗ್ತೀರಿ ಅವರಿಗೆ ಯಾವ ಕ್ವಶನ್ ಪೇಪರ್ ಬಂದ್ರು ಕೂಡ ಡಿಫಿಕಲ್ಟ್ ಆಗೇ ಆಗತ್ತೆ. ಇನ್ನೂ ಟೈಮ್ ಮೀರಿಲ್ಲ, ಇನ್ನೂ ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ. ಸೊ ಹಾಗಾಗಿ ನೀವು ವಿಡಿಯೋನ ಫುಲ್ ನೋಡಿ ಏನ್ ಓದ್ಬೇಕು, ಎಷ್ಟು ಓದ್ಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಿರೋದು. ರೈಟ್, ಸೊ ನಾನು ಮಾಡೆಲ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 1 ನನ್ನ ಹತ್ರ 3 ಮಾಡೆಲ್ ಕ್ವಶನ್ ಪೇಪರ್ ನಾನು ಇಟ್ಕೊಂಡಿದ್ದೀನಿ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 1 ಡಿಸ್ಕಸ್ ಮಾಡ್ತೀನಿ. ಸೊ ಹೋದ ವರ್ಷದ ಕ್ವಶನ್ ಪೇಪರ್ ಜೊತೆಗೆ ಅಂತ ಹೇಳ್ತಿರೋದು. ಸರಿ, ಈಗ ನಾನು ಯಾವುದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ರೈಟ್? ಸೊ ಅದ್ರ ಮೇಲೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ವೆಯ್ಟೇಜ್ 17 ಮಾರ್ಕ್ಸ್ ಇದೆ, ರೈಟ್? ಇಲ್ಲಿ ಈ ವರ್ಷದಲ್ಲಿ 17 ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ತಿರೋದು. ಈ ಮಾಡೆಲ್ ಕ್ವಶನ್ ಪೇಪರ್ ನಾನು ಏನ್ ಇಟ್ಕೊಂಡಿದ್ದೀನಲ್ಲ, ಈ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ವೆಯ್ಟೇಜ್ 17 ಮಾರ್ಕ್ಸ್ ಅಂದ್ರೆ 17 ಮಾರ್ಕ್ಸ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ದಾನೆ, ರೈಟ್? ಸೊ ಬಿಫೋರ್ ನಾನು ಹೋದ ವರ್ಷದಲ್ಲಿ ಎಷ್ಟು ಕೇಳಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ರೈಟ್? ಪಾರ್ಟ್ ಎ ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ ಎದಲ್ಲಿ ಒಂದು ಕ್ವಶನ್ ಇದೆ. ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಮಾರ್ಕ್ಸ್ಗೆ 1 ಕ್ವಶನ್ ಕೇಳಿದ್ದಾರೆ. ಹೇಗಿತ್ತು ಅದು? ಸೊ y is equal to sin of ax plus b then find dy by dx ಅಂತ ಇತ್ತು. ಬಿಫೋರ್ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಿ ಹಿಯರ್, ನೀವು ಡಿಫ್ರೆನ್ಶಿಯೇಷನ್ ಚಾಪ್ಟರ್ ಆಲ್ರೆಡಿ ಓದಿದಿರಿ, ರೈಟ್? ಅಥವಾ ಓದ್ತಾ ಇರಬಹುದು, ಅಥವಾ ನೀವು ನೋಟ್ಸ್ ಬೇಕಾದ್ರೆ ಒಂದ್ ಕಡೆಗೆ ಇಟ್ಕೊಳ್ರಿ, ಅಥವಾ ಬುಕ್ ಬೇಕಾದ್ರೆ ನಿಮ್ಮ ಹತ್ರ ಒಂದ್ ಕಡೆ ಇಟ್ಕೊಳ್ರಿ. ಸೊ ಅದರಲ್ಲಿ ಫಸ್ಟ್ ನಿಮ್ ಟೀಚರ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಬೇಸಿಕ್ ಪ್ರಾಬ್ಲಮ್ ಅನ್ನ ಮಾಡ್ತಾರೆ, ರೈಟ್? ಅದನ್ನ ಪಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಬರುತ್ತೆ ನಿಮ್ಗೆ? ಬೇಸಿಕ್ ಪ್ರಾಬ್ಲಮ್ ಬರುತ್ತೆ, ರೈಟ್? ದ ಸೆಕೆಂಡ್ ಏನ್ ಬರುತ್ತೆ? ಡಿಫ್ರೆನ್ಶಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಬರುತ್ತೆ. ಯಾವ್ದು ಬರುತ್ತೆ? ಇಂಪ್ಲಿಸಿಟ್. ಓಕೆ, ಇಂಪ್ಲಿಸಿಟ್ ಫಂಕ್ಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಏನ್ ಬರುತ್ತೆ? ಡಿಫ್ರೆನ್ಶಿಯೇಷನ್ ಆಫ್ ವಾಟ್? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬರುತ್ತೆ, ಟ್ರಿಗ್ನೋಮೆಟ್ರಿಕ್, ರೈಟ್? ಫೋರ್ತ್ ಏನ್ ಬರುತ್ತೆ? ರೈಟ್, ಇದು ಬೇಸಿಕ್ ಪ್ರಾಬ್ಲಮ್, ಇಂಪ್ಲಿಸಿಟ್, ಟ್ರಿಗ್ನೋಮೆಟ್ರಿ. ದೆನ್ ಲಾಗರಿಥಮಿಕ್ ಫಂಕ್ಷನ್ ಬರುತ್ತೆ. ಲಾಗರಿಥಮಿಕ್ ಬೈ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ ತಗೊಂಡ್ ಮಾಡ್ತೀವಲ್ಲ, ಆ ರೀತಿ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಫಿಫ್ತ್ ಪ್ಯಾರಾಮೆಟ್ರಿಕ್ ಬರುತ್ತೆ. ಯಾವ್ದು ಬರುತ್ತೆ? ಪ್ಯಾರಾಮೆಟ್ರಿಕ್ ಬರುತ್ತೆ. ಅಂಡ್ ಸಿಕ್ಸ್ತ್ ಏನ್ ಬರುತ್ತೆ? ಡಬಲ್ ಡಿರೈವೇಟಿವ್, d²y/dx², ಡಬಲ್ ಡಿರೈವೇಟಿವ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಬೇಕು ನೀವು, ರೈಟ್? ನಾನು ಕಂಟಿನ್ಯೂಟಿ ಬಿಟ್ಟಿದ್ದೀನಿ, ಕಂಟಿನ್ಯೂಟಿ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಡಿಫರೆನ್ಷಿಯಬಿಲಿಟಿಯಿಂದ ಶುರು ಮಾಡಿದ್ದೀನಿ. ಫಸ್ಟ್ ಏನು? ಬೇಸಿಕ್ ಪ್ರಾಬ್ಲಮ್, ದೆನ್ ಯಾವುದು? ಇಂಪ್ಲಿಸಿಟ್, ದೆನ್ ಯಾವುದು? ಟ್ರಿಗ್ನೋಮೆಟ್ರಿಕ್,
ಡಿಫ್ರೆನ್ಶಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ದೆನ್ ಯಾವ್ದು ಬರುತ್ತೆ ಲಾಗರಿಥಮಿಕ್ ಬರುತ್ತೆ, ದೆನ್ ಪ್ಯಾರಾಮೆಟ್ರಿಕ್, ದೆನ್ ವಾಟ್ ಡಬಲ್ ಡೆರಿವೇಟಿವ್. ಅಂದ್ರೆ 6 ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ, 6 ಟೈಪ್ ಆಫ್ ಕಾನ್ಸೆಪ್ಟ್ ಅಂತ ಅನ್ಕೊಳ್ರಿ. ಅಂದ್ರೆ ಫಸ್ಟ್ ಬೇಸಿಕ್, implicit function, then trigonometric and logarithmic and parametric and what double derivative, ರೈಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಬೇಕು ಯಾವ್ಯಾವ ರೀತಿ ಅಂತ. ನಾನು ಬೇಸಿಕ್ ಪ್ರಾಬ್ಲಮ್ ಅಂದ್ರೆ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಹಿಂಗಿದೆ, x³ + 8 ಇದೆ ಅಂತ ಹೇಳ್ಕೊಡ್ರಿ. ಫೈನ್ ಡೆರಿವೇಟಿವ್ ಫಾರ್ ದಿಸ್ ಒನ್, ರೈಟ್. ದಿಸ್ ಇಸ್ ಅ ಬೇಸಿಕ್ ಪ್ರಾಬ್ಲಮ್. ಫೈನ್ ಡೆರಿವೇಟಿವ್ ಫಾರ್ ದಿಸ್ ಒನ್, ಇದು ಬೇಸಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ದೆನ್ ಇಂಪ್ಲಿಸಿಟ್ ಅಂದ್ರೆ ಹೆಂಗಿರುತ್ತೆ ಪ್ರಾಬ್ಲಮ್, ಇದು ಒಂದು. ಸೆಕೆಂಡ್ ಟೈಪ್ ಇಂಪ್ಲಿಸಿಟ್ ಅಂದ್ರೆ ಹೇಗಿರುತ್ತೆ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ 2x + 3y = cos y, ಫೈಂಡ್ dy by dx ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿರ್ತಾರೆ. ಇದು ಯಾವ್ದು ಬರುತ್ತೆ, ಇಂಪ್ಲಿಸಿಟ್ ಬರುತ್ತೆ, ರೈಟ್ ನಾ. ಸೊ ದೆನ್ ಇನ್ನೊಂದು ಯಾವುದು, ಲಾಗರಿಥಮಿಕ್, ಬೈ ಯೂಸಿಂಗ್ ಲಾಗ್ ತಗೊಂಡ್ ಮಾಡುವಂತದ್ದು ಏನಿದೆ, ಸೊ x sin x, ಓಕೆ, ಅಥವಾ log x cos x, ಓಕೆ. ಈ ರೀತಿ ಪ್ರಾಬ್ಲಮ್ ಎಲ್ಲ ಎಲ್ಲಿ ಬರ್ತಾ ಹೋಗುತ್ತೆ, ಲಾಗರಿಥಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಯಾವ ರೀತಿ ಇರುತ್ತೆ, ಪ್ಯಾರಾಮೆಟ್ರಿಕ್ ಅಂದ್ರೆ ಹೇಗಿರುತ್ತೆ, ಫಾರ್ ಎಕ್ಸಾಂಪಲ್ x = a cos θ and y = b sin θ, ಲೈಕ್ ದಿಸ್. ಈ ರೀತಿ ಇರೋದೆಲ್ಲ ಏನಂತ ಕರಿತೀವಿ, ಪ್ಯಾರಾಮೆಟ್ರಿಕ್ ಅಂತೀವಿ. ಸೊ ಡಬಲ್ ಡೆರಿವೇಟಿವ್ ಹೆಂಗ್ ಬರುತ್ತೆ, ಸೊ ಫಾರ್ ಎಕ್ಸಾಂಪಲ್ ವಾಟ್ x = 3 × e power 2x plus 2 × e power 3x and show that, ಓಕೆ, ಬರುತ್ತಲ್ಲ y2 plus ಅಥವಾ d² y by dx², ಲೈಕ್ ದಟ್. ಆ ರೀತಿ ಬರೋದಲ್ಲ ಎಲ್ಲಿ ಬರುತ್ತೆ, ಡಬಲ್ ಡೆರಿವೇಟಿವ್ ಬರುತ್ತೆ. ಸೊ ಇಷ್ಟೇ ನಿಮ್ದು ಎಂಟೈರ್ ವಾಟ್ ಡೆರಿವೇಟಿವ್ ಏನಿದೆ ಅಂದ್ರೆ ಡಿಫರೆನ್ಷಿಯಬಿಲಿಟಿ ಏನಿದೆ, ಇಷ್ಟೇ ಬೇಸಿಕ್ ಪ್ರಾಬ್ಲಮ್. ಅದನ್ನ ಫಸ್ಟ್ ನೀವು ಕ್ಲಾರಿಟಿ ತಗೋಬೇಕು. ಅಂದ್ರೆ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ, ದೆನ್ ಇಂಪ್ಲಿಸಿಟ್ ಇರುತ್ತೆ, ದೆನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರುತ್ತೆ, ದೆನ್ ಲಾಗರಿಥಮಿಕ್ ಬರುತ್ತೆ, ದೆನ್ ಪ್ಯಾರಾಮೆಟ್ರಿಕ್ ಬರುತ್ತೆ, ದೆನ್ ಡಬಲ್ ಡೆರಿವೇಟಿವ್ ಬರುತ್ತೆ. ಅಂದ್ರೆ ಕ್ವಶನ್ ಅನ್ನ ಕೇಳಿದ್ರೆ ಇಷ್ಟೇ ಕಾನ್ಸೆಪ್ಟ್ ಮೇಲೆ ಕೇಳ್ಬೇಕು ನಿಮ್ಗೆ, ಅದೇ ಎಂಟೈರ್ ಸಿಲೆಬಸ್ ಅಲ್ವಾ, ರೈಟ್. ನಾವು ಇವಾಗ ಏನೇನಾಗಿದೆ ನೋಡ್ತಾ ಹೋಗೋಣ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅಂತ ನೋಡ್ತಾ ಹೋಗೋಣ. ಇದು ಮೈಂಡ್ ಅಲ್ಲಿ ಇರಲಿ ಫಸ್ಟ್, ಯಾವ್ದ್ರಿಂದ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ಸಿ ಹಿಯರ್, ಈಗ ನಾನು ಬರ್ಕೊಂತೀನಿ ಇಲ್ಲಿ ನೋಡಿ. ಇಲ್ಲಿ 2024 ಏನಾಗಿತ್ತು, 2024 ಕ್ವಶನ್ ಪೇಪರ್ ಏನಿತ್ತು ಅಂತ. ಸೊ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ, ಕ್ವಶನ್ ನಂಬರ್ 7 ಅಂದ್ರೆ ಪಾರ್ಟ್ ಎ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದು ಏನ್ ಕೇಳಿದರೆ, ಇಫ್ y = sin of ax + b then find dy by dx, ರೈಟ್ ನಾ. ಇದು ಬೇಸಿಕ್ ಪ್ರಾಬ್ಲಮ್. ಇದು ಬೇಸಿಕ್ ಪ್ರಾಬ್ಲಮ್ ಅಂತಂದ್ರೆ ನಿಮ್ಮ ಡಿಫರೆನ್ಷಿಯಬಿಲಿಟಿಲಿ ಫಸ್ಟ್ ಬರ್ತಾ ಹೋಗುತ್ತೆ. ಇದು ಇದನ್ನ ಕೇಳಿದ್ದಾರೆ, ಅದ್ರ 1 ಮಾರ್ಕ್ಸ್ ಕೇಳಿದ್ದಾರೆ. ದೆನ್ ಇದು ಪಾರ್ಟ್ ಎ ದಲ್ಲಿ 1 ಕೇಳಿದಾರ. ದೆನ್ ಪಾರ್ಟ್ ಬಿ ಬಂದ್ರು. ಪಾರ್ಟ್ ಬಿ ಬಂದ್ರೆ ಫೈಂಡ್ dy by dx if ax + by² = cos y ಅಂತ ಕೇಳಿದ್ದಾರೆ. ಇದು ಯಾವ್ದು, ಇಂಪ್ಲಿಸಿಟ್. ಇದು ಯಾವ್ದು ಬರ್ತಿದ್ದು, ಇಂಪ್ಲಿಸಿಟ್ ಕೇಳಿದ್ದಾರೆ. ಅಂದ್ರೆ ಇಂಪ್ಲಿಸಿಟ್ ಮೇಲೆ ಒಂದು ಕ್ವಶನ್ ಬಂದಿದೆ, ರೈಟ್. ಎಕ್ಸರ್ಸೈಸ್ 5.3 ಇದು, ರೈಟ್ ನಾ. ದೆನ್ ಇಲ್ಲಿ ಪಾರ್ಟ್ ಸಿ ಬನ್ನಿ. ಪಾರ್ಟ್ ಸಿ ಬಂದಾಗ ಏನಾಗಿದೆ, ಇದು ಪ್ಯಾರಾಮೆಟ್ರಿಕ್ 1 ಕೇಳಿದ್ದಾರೆ, ದೆನ್ ಲಾಗರಿಥಮಿಕ್ 1 ಕೇಳಿದ್ದಾರೆ. ಅಂದ್ರೆ ನಿನ್ ಪ್ಯಾರಾಮೆಟ್ರಿಕ್ ಅಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ, ಲಾಗರಿಥಮಿಕ್ ಅಲ್ಲೂ ಕೂಡ 3 ಮಾರ್ಕ್ಸ್ ಕೇಳಿದ್ದಾರೆ, ರೈಟ್ ನಾ. ದೆನ್ ಪಾರ್ಟ್ ಡಿ ಬನ್ನಿ. ಪಾರ್ಟ್ ಡಿ ಅಂದ್ರೆ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗತ್ತೆ, ಇದು 5 ಮಾರ್ಕ್ಸ್. 5 ಮಾರ್ಕ್ಸ್ ಯಾವ್ದು ಕೇಳಿದಾರೆ ನೋಡಿ, ಇಫ್ y = a × e power mx plus b × e power nx show that d² y by dx² minus m plus n into y plus mn y = 0. ಇದು ಯಾವ್ದು, 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್. ಇದು ಅಂದ್ರೆ ಡಬಲ್ ಡೆರಿವೇಟಿವ್. ಅಂದ್ರೆ ಡಬಲ್ ಡೆರಿವೇಟಿವ್ ದಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, 5 ಮಾರ್ಕ್ಸ್ ಕೇಳಿದ್ದಾರೆ, ರೈಟ್. ದೆನ್ ಪಾರ್ಟ್ ಈಗ ಬರೋಣ, ಅಂದ್ರೆ ಲಾಸ್ಟ್ ಮೇನ್ ಅಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. ಇದು ಕಂಟಿನ್ಯೂಟಿ ಮೇಲೆ ಬರುತ್ತೆ. ಯಾವ್ದ್ರ ಮೇಲೆ ಬರುತ್ತೆ, ಕಂಟಿನ್ಯೂಟಿದಲ್ಲಿ ಬರುತ್ತೆ, ರೈಟ್. ಇದು ಹೋದ ವರ್ಷದ ಕ್ವಶನ್ ಪೇಪರ್. ಅಂದ್ರೆ ಹೋದ ವರ್ಷ ನಿಮ್ಮ ಸೀನಿಯರ್ ಗಳು ಏನ್ ಬರ್ದಿದ್ರು ಆ ಕ್ವಶನ್ ಪೇಪರ್. ಸರ್, ಈ ಕ್ವಶನ್ ಪೇಪರ್ಗೂ ಈಗ 3 ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದಾರಲ್ಲ, ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಸಿ ಹಿಯರ್, ಹೋದ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರಲ್ಲ, ಅದರಲ್ಲಿ 3 ಒಂದೇ ತರ ಇದ್ದು, ಒಂದೇ ಪ್ಯಾಟರ್ನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ನಂಬರ್ 7 ಅಥವಾ ಅಂದ್ರೆ ಆರ್ ಪಾರ್ಟ್ ಎ ದಲ್ಲಿ ಬೇಸಿಕ್ ಕ್ವಶನ್ ಕೇಳಬೇಕು ಅಂತ ಇದ್ರೆ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಅಂದ್ರೆ ಇದರ ಇದಕ್ಕೆ ಕೇಳಬಹುದು ಅಥವಾ ಈ ರೀತಿ ಕ್ವಶನ್ಗಳು, ಅಂದ್ರೆ ಬೇಸಿಕ್ ಕ್ವಶನ್ ಅನ್ನ ಕ್ವಶನ್ ನಂಬರ್ 7 ಅಲ್ಲೇ ಕೇಳ್ತಾ ಇದ್ರು. ಓಕೆ, ಸೊ ಅವಾಗ ನೀವು ಈಸಿಲಿ ಗೆಸ್ ಮಾಡಬಹುದಾಗಿತ್ತು. ಅಂದ್ರೆ ಈಸಿಲಿ ಗೆಸ್ ಇನ್ ದ ಸೆನ್ಸ್ ನೀವು ಓದ್ಬೇಕಾದ್ರೆ ಅನ್ಕೊಂಬಹುದಾಗಿತ್ತು, ಪಾರ್ಟ್ ಎ ದಲ್ಲಿ ಒಂದು ಕ್ವಶನ್ ಎಲ್ಲಿ ಬೇಸಿಕ್ ಡಿಫ್ರೆನ್ಶಿಯೇಷನ್ ಇಂದ ಬರುತ್ತೆ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರ್ತಾ ಇತ್ತು, ರೈಟ್ ನಾ. ನೆಕ್ಸ್ಟ್ ಪಾರ್ಟ್ ಬಿ ಬನ್ನಿ. ಪಾರ್ಟ್ ಬಿ ದಲ್ಲಿ ಏನಿದೆ, ಇಲ್ಲಿ ಐದರ್ ಇಂಪ್ಲಿಸಿಟ್ ಇರ್ತಾ ಇತ್ತು ನೋಡಿ. ಇಲ್ಲಿ ಐದರ್ ಇಂಪ್ಲಿಸಿಟ್ ಇರ್ತಾ ಇತ್ತು ಆರ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇರ್ತಾ ಇತ್ತಲ್ಲ. ಅಂದ್ರೆ ಫೈಂಡ್ dy by dx ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇದೆಯಲ್ಲ, ಅದು ಇರ್ತಾ ಇತ್ತು. ಅಂದ್ರೆ 2 ಮಾರ್ಕ್ಸ್ ಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡ್ತಿತ್ತು. ಅಂದ್ರೆ 2 ಮಾರ್ಕ್ಸ್ ಗೆ ನನಗೆ ಐದರ್ ಇಂಪ್ಲಿಸಿಟ್ ಬರುತ್ತೆ ಆರ್ ಟ್ರಿಗ್ನೋಮೆಟ್ರಿಕ್ ಬರುತ್ತೆ ಅನ್ನೋದಿತ್ತು, ರೈಟ್ ನಾ. ಸೊ ನೆಕ್ಸ್ಟ್
ಪಾರ್ಟ್ ಸಿ ಬರೋಣ. ಇಲ್ಲಿ ಯಾವ್ದಿದೆ, ಒಂದು ಪ್ಯಾರಾಮೆಟ್ರಿಕ್ ಇದೆ, ಒಂದು ಲಾಗರಿಥಮಿಕ್ ಇದೆ, ರೈಟ್ ನಾ. ಸೊ ಇಲ್ಲಿ ಪ್ಯಾರಾಮೆಟ್ರಿಕ್ ಅಲ್ಲಿ 3 ಮಾರ್ಕ್ಸ್ ಬರುವಂತದ್ದು ನೀವು ಅಲ್ಲಿ ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು ಮಿನಿಮಮ್ ಒಂದು 4 ಕ್ವಶನ್ ಸಿಗ್ಬೋದು ನಿಮ್ಗೆ, 4 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 5 ಕ್ವಶನ್ಸ್, ರೈಟ್ ನಾ. ಸೊ 4 ಕ್ವಶನ್ ಅಥವಾ 5 ಕ್ವಶನ್ ನೀವು ಓದ್ಕೊಂಡ್ಬಿಟ್ರೆ ಸಾಕಾಗಿತ್ತು. ನಿಮ್ಗೆ ಗೊತ್ತಿತ್ತು ನಾನು 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಅಂತ. ಯಾಕೆಂದ್ರೆ ಗೊತ್ತಿತ್ತಲ್ಲ ನಿಮ್ಗೆ ಪಾರ್ಟ್ ಸಿ ದಲ್ಲಿ ಯಾವ್ದು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಯ್ತು ನಿಮ್ಗೆ. ಪ್ಯಾರಾಮೆಟ್ರಿಕ್ ಬರುತ್ತೆ ಅಂತ ಗೊತ್ತಿತ್ತು. ದೆನ್ ಇನ್ನೊಂದೇನಿದೆ, ಲಾಗರಿಥಮಿಕ್ ಅಲ್ಲೂ ಅಷ್ಟೇ 3 ಮಾರ್ಕ್ಸ್ ಕೊಡುವಂತದ್ದು ಏನು ಅಂತ ನಿಮ್ ಟೀಚರ್ಸ್ ಸಜೆಸ್ಟ್ ಕೇಳಿದ್ರು ಕೂಡ ಅವ್ರು ಹೇಳ್ಬಿಡ್ತಾ ಇದ್ರು, ರೈಟ್ ನಾ. ಒಂದು ಕ್ವಶನ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ಪಾರ್ಟ್ ಸಿ ದಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಲಾಗರಿಥಮಿಕ್ ಬರುತ್ತೆ ಅಂತ. ನೆಕ್ಸ್ಟ್ ಪಾರ್ಟ್ ಡಿ ಬನ್ನಿ. ಪಾರ್ಟ್ ಗೆ 5 ಮಾರ್ಕ್ಸ್ ಪ್ರತಿ ಕ್ವಶನ್ ಪೇಪರ್ ಅಂದ್ರೆ ಹೋದ ವರ್ಷದ ಕ್ವಶನ್ ಪೇಪರ್ ಅಂದ್ರೆ 3 ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ರು ಅದು ಎಲ್ಲದೂ ಕೂಡ ಇದೇ ಕಾನ್ಸೆಪ್ಟ್ ಮೇಲೆ ಇರ್ತಾ ಇತ್ತು. ಅಂದ್ರೆ ಡಬಲ್ ಡೆರಿವೇಟಿವ್ ದೇನೆ ಇರ್ತಾ ಇತ್ತು. ಅಂದ್ರೆ ನಿಮ್ಗೆ ಒಂದು ಡಬಲ್ ಡೆರಿವೇಟಿವ್ ಓದ್ಕೊಂಡಿದ್ದೀರಿ ಅಂತಂದ್ರೆ ಸೊ 5 ಮಾರ್ಕ್ಸ್ ಒಂದು ಕ್ವಶನ್ ಈಸಿಲಿ ಅಟೆಂಡ್ ಮಾಡ್ತೀರಿ ಅಂತ ಅರ್ಥ, ರೈಟಾ. ಅದ್ರಲ್ಲಿ ಹಾರ್ಡ್ಲಿ ಒಂದು 5 ಕ್ವಶನ್ಸ್ ಬರ್ತಾ ಇದೆ, 5 ಕ್ವಶನ್ಸ್ ಇದೆ, 5 to 6 ಕ್ವಶನ್ಸ್ ಇದೆ. ಒಂದು ಅದರಲ್ಲಿ 5 ಮಾರ್ಕ್ಸ್ ಕೇಳುವಂತದನ್ನ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದಾಗಿತ್ತು, ಅಂದ್ರೆ ಯಾವ್ಯಾವ್ದು ಬರುತ್ತೆ ಅಂತ. ಸೊ ಆ 5 ಕ್ವಶನ್ ಓದಿದ್ರೆ ನೀವು ಪಾರ್ಟ್ ಡಿ ಅಟೆಂಡ್ ಮಾಡೇ ಮಾಡ್ತೀರಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ತಾ ಇತ್ತು, ರೈಟ್ ನಾ. ಸೊ ದೆನ್ ಇಲ್ಲೂ ಕೂಡ ಅಷ್ಟೇ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಲ್ಲಿ ಯಾವುದು ಪಾರ್ಟ್ ಇ ದಲ್ಲಿ, ಪಾರ್ಟ್ ಇ ಅಂದ್ರೆ ಲಾಸ್ಟ್ ಮೇನಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾ ಇದ್ರು. ಸೊ ಇದರ ಈ ರೀತಿ ಕ್ವಶನ್ಸ್ ಗಳು ಕೇಳ್ತಾ ಇದ್ರು, ಅಥವಾ ಎ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಕೇಳ್ತಾ ಇದ್ರು. ಮ್ಯಾಕ್ಸಿಮಮ್ ಅಲ್ಲಿ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಸೊ ಈ ರೀತಿ ಇರ್ತಾ ಇತ್ತು ಹೋದ ವರ್ಷದ ಕ್ವಶನ್ ಪೇಪರ್. ಅಂದ್ರೆ ಯಾರು ಕೇಳಿದ್ರು ಕೂಡ ನಿಮ್ ಮೈಂಡಿಗೆ ಬಂದ್ಬಿಡ್ತಾ ಇತ್ತು. ಅಂದ್ರೆ ನೀವಾಗ ಚೂಸ್ ಮಾಡ್ಕೊಂತ ಓದ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ನನಗೆ ಡಿಫ್ರೆನ್ಶಿಯೇಷನ್ ಕಷ್ಟ ಆಗುತ್ತೆ ಸರ್, ಬಟ್ ಅದರಲ್ಲಿ ಡಿಫ್ರೆನ್ಶಿಯೇಷನ್ ಅಲ್ಲಿ ನಾನು ಕೆಲವು ಪಾರ್ಟ್ ಮಾತ್ರ ನನಗೆ ಈಸಿ ಆಗುತ್ತೆ, ಅದನ್ನ ಚೂಸ್ ಮಾಡ್ಕೊಂಡು ಓದ್ಬೋದು ಅಂದಿದ್ರೆ ಖಂಡಿತ ಓದ್ಬೋದಾಗಿತ್ತು. ಯಾಕೆ ಅಂದ್ರೆ ಸೊ ನಿಮ್ಗೆ ಇಲ್ಲಿ ಗೊತ್ತಿತ್ತು, ಬರೀ ನಾನು ಸರ್ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ, ಸರ್ ನನಗೆ ಓನ್ಲಿ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಅಷ್ಟೇ ಕಲಿತೀನಿ ಸರ್ ಅಂತ, ರೈಟ್ ನಾ. ಸೊ ಅವಾಗ ಆ ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ರು, ಡಿಫ್ರೆನ್ಶಿಯೇಷನ್ ಅಲ್ಲಿ ಪಾರ್ಟ್ ಡಿ ದಲ್ಲಿ ಒಂದು ಕ್ವಶನ್ ಬರುತ್ತೆ, ಯಾವುದು ಡಬಲ್ ಡೆರಿವೇಟಿವ್ ಅಲ್ಲಿ. ಅವು 5 ಕ್ವಶನ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು, ರೈಟ್ ನಾ. ಅವಾಗ 100% ಇಲ್ಲಿ ಒಂದು ಕ್ವಶನ್ ಬಂದೇ ಬರ್ತಾ ಇತ್ತು 5 ಮಾರ್ಕ್ಸ್ಗೆ. ಅವ್ನು ಡಬಲ್ ಡೆರಿವೇಟಿವ್ ಮಾತ್ರ ಓದಿದ್ರೆ ಸಾಕಾಗಿತ್ತು, 5 ಕ್ವಶನ್ ಆರಾಮ್ಸೆ ತಗೊಂಡ್ಬಿಡ್ತಿದ್ದ, ರೈಟ್ ನಾ. ದೆನ್ ಸರ್ ನಾನು 3 ಮಾರ್ಕ್ಸ್ ಕೂಡ ತೆಗಿಬೇಕು ಅಂತಂದ್ರೆ ಪ್ರತಿಯೊಬ್ರು ಹೇಳ್ತಾ ಇದ್ರು, ಯಾವುದು ಪಾರ್ಟ್ ಸಿ ದಲ್ಲಿ ನೀನು ಒಂದ್ ಕೆಲಸ ಮಾಡಪ್ಪ, ಪ್ಯಾರಾಮೆಟ್ರಿಕ್ ಅಷ್ಟೇ ಓದ್ಕೋ, ಓಕೆ, ಅಥವಾ ಅಂಡ್ ಲಾಗರಿಥಮಿಕ್ ಮತ್ತೆ ಪ್ಯಾರಾಮೆಟ್ರಿಕ್ ಅಷ್ಟೇ ಕವರ್ ಮಾಡು. ಸೊ ಡೆಫಿನೆಟ್ಲಿ ನಿನಗೆ 3 ಮಾರ್ಕ್ಸ್ ಇಂದ ಅಟೆಂಡ್ ಮಾಡಬಹುದು ಅಂತ ಹೇಳ್ಬೋದು, ರೈಟ್ ನಾ. ಅದೇ ಸರ್ ನಾನು 2 ಮಾರ್ಕ್ಸ್ ಇಂದು ಓದ್ಬೇಕು ಅಂತಂದ್ರೆ ಅವಾಗ ಯಾವುದು ಇಂಪ್ಲಿಸಿಟ್ ಮತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಓದಿದ್ರೆ ಸಾಕಾಗಿತ್ತು, ರೈಟ್ ನಾ. ಇದು ಪ್ಯಾಟರ್ನ್ ಇತ್ತು. ಅಂದ್ರೆ 3 ಮಾಡೆಲ್ ಕ್ವಶನ್ ಪೇಪರ್ಗೂ ಹೋದ ವರ್ಷ ಒಂದೇ ಪ್ಯಾಟರ್ನ್ ಇರ್ತಾ ಇತ್ತು ಅಂತ ಹೇಳ್ತಿರೋದು, ಓಕೆ. ಸೊ ಇದೇ ರೀತಿ ಬರ್ತಾ ಇತ್ತು, ರೈಟ್. ಇದು ಹೋದ ವರ್ಷದ್ದು ಕ್ವಶನ್ ಪೇಪರ್, ರೈಟ್. ಬಟ್ ಈ ವರ್ಷ ಏನಾಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ ಅಂತ ಹೇಳ್ತಿರೋದು. ಸೊ ಸಿ ಹಿಯರ್, ಇಲ್ಲಿ ನೀವು ಚೂಸ್ ಮಾಡ್ಕೊಂತ ಓದ್ಬೋದಾಗಿತ್ತು. ಅಂಡ್ ಸೊ ಬಹಳಷ್ಟು ಹುಡುಗರು ನಾನು ಪಾಸಿಂಗ್ ಮಾತ್ರ ಓದ್ಕೊಂತೀನಿ, ಅಂದ್ರೆ ನಾನು ಇಡೀ ಸಿಲೆಬಸ್ ಓದಲ್ಲ ಅನ್ನೋರಿಗೂ ಕೂಡ ಇಲ್ಲಿ ಆರಾಮ್ಸೆ ಆಗ್ಬಿಡ್ತಾ ಇತ್ತು ಅಂತ ಹೇಳ್ತಿರೋದು. ಬಟ್ ಈ ವರ್ಷ ಆಗಿಲ್ಲ, ರೈಟ್. ಓಕೆ, ಸೊ ಈ ವರ್ಷ ಏನಿದೆ ಅಂತ ನೋಡ್ಕೊಂತ ಹೋಗೋಣ. ನಾನು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ತಗೊಂತೀನಿ. ಯಾವ ಕ್ವಶನ್ ಎಲ್ಲಿ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಅಂತ ಹೇಳ್ತಿರೋದು. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ಕ್ವಶನ್ ಪೇಪರ್ ಅಲ್ಲಿ ಏನೇನಿತ್ತು ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿ ಹಿಯರ್, ಇದೊಂದು ಕ್ವಶನ್ ನಾನು ರಬ್ ಮಾಡಿರ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಪಾರ್ಟ್ ಇದು, ಓಕೆ. ಸೊ ಸಿ ಹಿಯರ್, ಈ ಕ್ವಶನ್ ಪೇಪರ್ ಅಲ್ಲಿ ಏನಿತ್ತು ಅನ್ನೋದನ್ನ ನಿಮ್ಗೆ ನೆನಪಿರಲಿ, ಅಥವಾ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕರೆಕ್ಟ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಯಾವುದು ಒಂದು ಬೇಸಿಕ್ ಡಿಫ್ರೆನ್ಶಿಯೇಷನ್ ಫೈಂಡ್ ಔಟ್ ಮಾಡೋದು 1 ಮಾರ್ಕ್ಸ್ ಬರುತ್ತೆ. ದೆನ್ ಇಂಪ್ಲಿಸಿಟ್ ಅಥವಾ ಡಿಫ್ರೆನ್ಶಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ 2 ಮಾರ್ಕ್ಸ್ ಬರುತ್ತೆ. ಸೊ ಥರ್ಡ್ ಇದರಲ್ಲಿ ಯಾವ್ದು ಬಂದಿದೆ, ಪ್ಯಾರಾಮೆಟ್ರಿಕ್ ಮತ್ತು ಲಾಗರಿಥಮಿಕ್ ಒಳಗಡೆಗೆ 3 ಮಾರ್ಕ್ಸ್ ಬರುತ್ತೆ, ರೈಟ್. ಅಂಡ್ ಡಬಲ್ ಡೆರಿವೇಟಿವ್ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ, ರೈಟ್. ಇದು ಈ ಕಾನ್ಸೆಪ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಪ್ಯಾರಾಮೆಟ್ರಿಕ್ 3 ಮಾರ್ಕ್ಸ್ಗೆ, ಲಾಗರಿಥಮಿಕ್ 3 ಮಾರ್ಕ್ಸ್ಗೆ, ಡಬಲ್ ಡೆರಿವೇಟಿವ್ 5 ಮಾರ್ಕ್ಸ್ಗೆ ಕೊಡ್ತಾ ಇದ್ರು, ರೈಟಾ. ಆದ್ರೆ ಈ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ, ರೈಟ್. ಸೊ ಸಿ ಹಿಯರ್, ನಾನು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಓನ್ಲಿ ಡಿಫ್ರೆನ್ಶಿಯೇಷನ್ ಚಾಪ್ಟರ್ ತಗೊಂಡಿದ್ದೀನಿ ನಾನು. ಸೊ ಸಿ ಹಿಯರ್, ಇಲ್ಲಿ ಏನಾಗಿತ್ತು ನೋಡಿ, ಇಲ್ಲಿ ಮಾರ್ಕ್ಸ್ ಒಂದ್ ಸ್ವಲ್ಪ ನಾನು ಹೇಳಿಲ್ಲ. ಇಲ್ಲಿ 1 ಮಾರ್ಕ್ 2 ಮಾರ್ಕ್, ಅಲ್ಲಿ 3 ಆಯ್ತಾ, 3 + 3 6. ಇಲ್ಲಿ ನೋಡಿ, ಇಲ್ಲಿ 1 3 ಮಾರ್ಕ್ಸ್, ಇಲ್ಲಿ 2 ಕ್ವಶನ್ 3 ಮಾರ್ಕ್ಸ್ ಇಂದ 2 ಇದೆ. 3 + 3 6 + 3 9 ಆಯ್ತು. 9 + 5 ಎಷ್ಟು 14. 9 + 5 14 ಆಯ್ತು. ಇಲ್ಲೊಂದು 4 ಮಾರ್ಕ್ಸ್ ಇಂದ ಇತ್ತಲ್ಲ, ಅಲ್ಲಿಗೆ ಎಷ್ಟಾಯ್ತು 14 + 4 18 ಮಾರ್ಕ್ಸ್ ಇಂದು ಕೇಳಿದ್ರು. ಹೋದ ವರ್ಷ ಕ್ವಶನ್ ಪೇಪರ್ ಅಲ್ಲಿ ಹಾಗಿತ್ತು. ಸೊ ಈ ವರ್ಷ ಮಾಡಲ್ ಕ್ವಶನ್ ಪೇಪರ್ 1 ನೋಡ್ತಾ ಇದ್ದೀನಿ. ಸೊ ಇದರಲ್ಲಿ
ಒಂದು ಬೇಸಿಕ್ ಕ್ವಶನ್ ಇದೆಯಾ ನೋಡೋಣ. ಈಗ ಅದ್ರ ನನಗೆ ಹೋದ ವರ್ಷದ ಕ್ವಶನ್ ಪೇಪರ್ ಪ್ರಕಾರ ಒಂದ್ ಕ್ವಶನ್ಸ್ ನನಗೆ ಇದ್ರಲ್ಲಿ ಬರ್ಬೇಕು, ಯಾವ್ದ್ರಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರಬೇಕು. ಸೊ ಇಲ್ಲಿ ಕೇಳಿದ ನೋಡಿ, ಒಂದ್ ಸ್ಟೇಟ್ಮೆಂಟ್ ಇದೆ ಇದನ್ನ. ಸೊ ಇದನ್ನ ಬರೀಲಿಕ್ಕೆ ಆಗಲ್ಲ, ಜಸ್ಟ್ ಓದ್ತೀನಿ ನಾನು. ಈ ಸ್ಟೇಟ್ಮೆಂಟ್ ಪ್ರಕಾರ ಯಾವ್ದ್ರಲ್ಲಿದೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ -1 ಅಂತ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದ್ರೆ ಸಿ ಇಲ್ಲಿ ಬರೀತಾ ಹೋಗ್ತೀನಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅಲ್ಲಿ MQ1 ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಏನೇನ್ ಕ್ವಶನ್ ಬರ್ದಿದ್ದಾರೆ ಅನ್ನೋದು ಇಲ್ಲಿ ಬರೀತಾ ಹೋಗ್ತೀನಿ, ರೈಟ್ನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದು ಪಾರ್ಟಿ ದ ಒನ್ ಕ್ವಶನ್ ಯಾವ್ದ್ರ ಮೇಲಿದೆ, ಕಂಟಿನ್ಯೂಟಿ ಮೇಲಿದೆ. ಕಂಟಿನ್ಯೂಟಿ ಮೇಲೆ ಕೊಟ್ಟಿದ್ದಾರೆ. ಓಕೆ, ಕಂಟಿನ್ಯೂಟಿ ಮೇಲೆ ಒಂದು ಕ್ವಶನ್ಸ್ ಇದೆ, ರೈಟ್ನಾ. ಸೊ ನೆಕ್ಸ್ಟ್, ಸೊ ಹಾಗೆ ಮುಂದ್ ಬಂದ್ರೆ, ಸೊ ನೆಕ್ಸ್ಟ್ ಯಾವುದೇ ರೀತಿ ಕ್ವಶನ್ಸ್ ಇಲ್ಲ ಯಾವ್ದ್ರಲ್ಲಿ, ಪಾರ್ಟ್ ಎದಲ್ಲಿ ಇದ್ರಲ್ಲಿ ಯಾವುದೇ ರೀತಿ ಕ್ವಶನ್ ಇಲ್ಲ. ಯಾವುದು ಮಾಡೆಲ್ ಕ್ವಶನ್ ಪೇಪರ್, ಯಾವುದು ಡಿಫರೆಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ ಮೇಲೆ, ರೈಟ್ನಾ. ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತಲ್ವಾ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಯಾವುದೇ ರೀತಿ ಕ್ವಶನ್ಸ್ ಇಲ್ಲ. ನೆಕ್ಸ್ಟ್ ಪಾರ್ಟ್ ಬಿ ಬರೋಣ. ಪಾರ್ಟ್ ಬಿ, ಓಕೆ. ಪಾರ್ಟ್ ಬಿ ದಲ್ಲಿ ಅಗೇನ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಏನ್ ಕೇಳಿದಾರೆ ಅಂತಂದ್ರೆ ದಿಸ್ ಒನ್ ಇಲ್ಲಿ ಬರ್ಕಂತ ಹೋಗ್ಬಿಡ್ತೀನಿ. ದಟ್ ಈಸ್ 2x plus 3y is equal to sin y. ಓಕೆ, ಫೈಂಡ್ ದ ಡಿಫರೆನ್ಶಿಯೇಷನ್ ಆಫ್ ದಿಸ್ ಒನ್. ದಟ್ ಈಸ್ dy by dx ಅಂತ ಕೇಳಿದಾನೆ. ಏನ್ ಕೇಳಿದಾನೆ, dy by dx ಫಾರ್ ದಿಸ್ ಪ್ರಾಬ್ಲಮ್ ಅಂತ ಕೇಳಿದಾನೆ. ಇದು ಯಾವ ಪ್ರಾಬ್ಲಮ್ ಆಗಲ್ಲ, ಯಾವುದು ಯಾವ ಫಾರ್ಮ್ ಇದು, ಇಂಪ್ಲಿಸಿಟ್. ಸೊ ಅಲ್ಲಿಗೆ ಕ್ವಶನ್ ನಂಬರ್ 23 ಯಾವ್ದು ಕೇಳಿದ, ಮತ್ತೆ ಇಂಪ್ಲಿಸಿಟ್ ಕೇಳಿದಾನೆ. ಯಾವುದು ಇಂಪ್ಲಿಸಿಟ್ ಫಂಕ್ಷನ್, ಅದು 2 marks ಗೆ ಒಂದು ಕ್ವಶನ್ ಇದೆ. ದೆನ್ ಅಗೇನ್ ಅದು ಬಿಟ್ರೆ ಬೇರೆ ಯಾವುದೇ ಕ್ವಶನ್ 2 marks ಗೆ ಬಟ್ ಡಿಫರೆನ್ಶಿಯೇಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಪಾರ್ಟ್ ಸಿ ಬರ್ತೀನಿ. ಪಾರ್ಟ್ ಸಿ ಅಂದ್ರೆ ಎಷ್ಟು ಮಾರ್ಕ್ಸ್, 3 marks, ರೈಟ್ ನಾ. ಪಾರ್ಟ್ ಸಿ ದಲ್ಲಿ ಓಕೆ, ಸಿ ಕ್ವಶನ್ ನಂಬರ್ 33. ಕ್ವಶನ್ ನಂಬರ್ ಯಾವುದು, 33 ಒಂದು ಕ್ವಶನ್ ಇದೆ. ಯಾವ್ದು ಗೊತ್ತಾ, x is equal to a into cos theta plus theta sin theta and y is equal to a into sin theta minus theta cos theta ಅಂತ. ಇದು ಯಾವ ಫಾರ್ಮ್ ಇದು, ಪ್ಯಾರಾಮೆಟ್ರಿಕ್ ಫಾರ್ಮ್. ಅಲ್ಲಿಗೆ ಇಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಎಲ್ಲಿ, ಕ್ವಶನ್ ನಂಬರ್ 33 ಅಂದ್ರೆ 3 marks ಪಾರ್ಟ್ ಸಿ ದಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಓಕೆ, ಸೊ ಫಸ್ಟ್ ಬರ್ಕಂತೀನಿ, ಆಮೇಲೆ ಕಂಪೇರ್ ಮಾಡೋಣ ಹೋದ ವರ್ಷದ ಕ್ವಶನ್ ಪೇಪರ್ ಜೊತೆ ನಾನು ಕಂಪೇರ್ ಮಾಡೋಣ. ದೆನ್ ಪಾರ್ಟ್ ಡಿ ಬರೋಣ. ಪಾರ್ಟ್ ಡಿ ದಲ್ಲಿ ಸಿ ಹಿಯರ್ ಅಗೇನ್ ಒಂದು ಕ್ವಶನ್ ಇದೆ. y is equal to 3 into cos of log x, okay, plus 4 into sin of log x, then prove that d square y by dx square ಅಂದ್ರೆ show that so on. That is again double derivative. ಅಲ್ಲಿಗೆ ಎಷ್ಟು, ಕ್ವಶನ್ ನಂಬರ್ 42 ಡಬಲ್ ಡೆರಿವೇಟಿವ್ ಅಂದ್ರೆ d square y by dx square ಮೇಲೆ ಕೇಳಿದಾನೆ, ರೈಟ್ ನಾ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ಯಾವುದು ಕ್ವಶನ್ ಇಲ್ಲ. ನೆಕ್ಸ್ಟ್ ಲಾಸ್ಟ್ ಮೇನ್ ಓಕೆ, ಅಂದ್ರೆ ಪಾರ್ಟ್ ಇ ದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ ಇ ದಲ್ಲಿ ಅಗೇನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇದನ್ನು ಕೂಡ ಕಂಟಿನ್ಯೂಟಿ ಮೇಲೆ ಒಂದು ಕ್ವಶನ್ ಕೇಳಿದಾನೆ. ಎಷ್ಟು, ಕ್ವಶನ್ ನಂಬರ್ 47. ಸೊ 4 marks ಗೆ ಒಂದು ಕ್ವಶನ್ ಕೇಳಿದಾನೆ ಅಂತ ಹೇಳ್ತಿರೋದು. ಸಿ ಹಿಯರ್, ಈಗ ಕಂಪೇರ್ ಮಾಡೋಣ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಪ್ರಾಬ್ಲಮ್ ಯಾವುದು ಡಿಫರೆನ್ಶಿಯಬಿಲಿಟಿ ಮೇಲೆ ಇತ್ತು, ಬಟ್ ಇಲ್ಲಿ ಯಾವ್ದ್ರ ಮೇಲೆ ಕೊಟ್ಟಿದ್ದಾನೆ, ಕಂಟಿನ್ಯೂಟಿ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಓಕೆ, ದೆನ್ ಪಾರ್ಟ್ ಬಿ ಬನ್ನಿ. ಓಕೆ, ಇಲ್ಲಿ ಡಿಫರೆನ್ಶಿಯಬಿಲಿಟಿ ಮೇಲೆ ಒಂದು ಕ್ವಶನ್ ಇತ್ತು, ಇಲ್ಲಿ ಕಂಟಿನ್ಯೂಟಿ ಮೇಲೆ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಪಾರ್ಟ್ ಬಿ ಬರೋಣ. ಪಾರ್ಟ್ ಬಿ ದಲ್ಲಿ ಇಲ್ಲಿ ನೋಡಿ, ಇಲ್ಲೂ ಇಂಪ್ಲಿಸಿಟ್ ಇದೆ, ಇಲ್ಲೂ ಕೂಡ ಇಂಪ್ಲಿಸಿಟ್ ಇದೆ. ಅಂದ್ರೆ ಇಂಪ್ಲಿಸಿಟ್ ಇದು ಫೈಂಡ್ dy by dx. ಓಕೆ, ಇಂಪ್ಲಿಸಿಟ್ ಫಾರ್ಮ್ ಇದೆ, ಇಲ್ಲೂ ಕೂಡ ಇಂಪ್ಲಿಸಿಟ್ ಇದೆ ಅಂತ ಹೇಳ್ತಿರೋದು. ದೆನ್ ಪಾರ್ಟ್ ಸಿ ಬರೋಣ. ಪಾರ್ಟ್ ಸಿ ಬಂದ್ರೆ ಇಲ್ಲಿ 3 marks ಇಂದ 2 ಕೊಟ್ಟಿದ್ದ. ಯಾವ್ಯಾವುದು, ದಿಸ್ ಒನ್ ಯಾವುದು, ಒಂದು ಪ್ಯಾರಾಮೆಟ್ರಿಕ್, ಇನ್ನೊಂದು ಲಾಗರಿಥಮಿಕ್ ಕೊಟ್ಟಿದ್ದಾನೆ. ಸಿ ಹಿಯರ್, ಇದರಲ್ಲಿ ರೈಟ್. ಓಕೆ, ಈಗ ಯಾವುದು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ನಲ್ಲಿ ಓನ್ಲಿ 1 ಕ್ವಶನ್ ಅಷ್ಟೇ ಕೇಳಿದ್ದಾನೆ. ಯಾವ್ದಲ್ಲಿ, ಪಾರ್ಟ್ ಸಿ ದಲ್ಲಿ ಯಾವುದು ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಪಾರ್ಟ್ ಡಿ ದಲ್ಲಿ
ಯಾವುದು 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದಾನೆ. ಅಂಡ್ ಪಾರ್ಟ್ ಇದಲ್ಲಿ ಓಕೆ ಅಗೇನ್ ವಾಟ್ ನಮಗೆ ಕಂಟಿನ್ಯೂಟಿ ಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಬರುತ್ತಲ್ಲ, ಸೊ ಅದೊಂದು ಕ್ವಶನ್ ಕೇಳಿದಾನೆ. ಅಂದ್ರೆ ಈ ಯಾವುದು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1ಗೂ ಮತ್ತೆ ಹೋದ ವರ್ಷದ ಮಾಡಲ್ ಏನು 2024 ಕ್ವಶನ್ ಪೇಪರ್ಗೂ ಅಷ್ಟೇನ್ ಡಿಫರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳ್ತಿರೋದು. ಇದು ಒಂದ್ ಪ್ಯಾಟರ್ನ್, ಅವ್ನು ಕೊಡುವಂತ ಒಂದ್ ಪ್ಯಾಟರ್ನ್. ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಅಲ್ಲಿ ಇರೋದು. ರೈಟ್ ನಾ ಅವ್ರು ಏನ್ ಹೇಳ್ತಾರೆ ಈ ವರ್ಷಕ್ಕೆ, ಸೊ 3 ಮಾಡಲ್ ಕ್ವಶನ್ ಪೇಪರ್ ಏನಿದೆಯಲ್ಲ ಅದೇ ಯಾವ್ದಾದ್ರು ಒಂದ್ ಪ್ಯಾಟರ್ನ್ ಅನ್ನ ಚೂಸ್ ಮಾಡ್ಕೊಂತಾರೆ. ಅಂದ್ರೆ 3 ಕ್ವಶನ್ ಪೇಪರ್ ಅಲ್ಲಿ ಮೂರು ಕ್ವಶನ್ ಪೇಪರ್ 3 ಪ್ಯಾಟರ್ನ್ ಇದೆ, ಅಂದ್ರೆ 3 ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಈ ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಪ್ಯಾಟರ್ನ್ ನ ಚೂಸ್ ಮಾಡಿದ್ರೆ ಸೊ ಹೋದ ವರ್ಷಕ್ಕೂ ಮತ್ತೆ ಈ ವರ್ಷಕ್ಕೂ ಅಷ್ಟೇನ್ ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ತಿರೋದು. ಅಲ್ಲಿಗೆ ಆಲ್ಮೋಸ್ಟ್ ಹೋದ ವರ್ಷದ ಕ್ವಶನ್ ಪೇಪರ್ ಬಂದಂಗೆನೆ ಬರುತ್ತೆ ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಬಂದ್ರೆ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಹೋಗೋಣ. ಮಾಡಲ್ ಪೇಪರ್ 2 ಹೋಗೋಣ. ರೈಟ್, ಇದ್ರಲ್ಲಿ ಯಾವ ರೀತಿ ಕೇಳಿದ್ದಾರೆ ನೋಡೋಣ. ಲಾಸ್ಟಿಗೆ ಹೋದಷ್ಟು ನೋಡ್ಬಿಟ್ಟು ಅನಲೈಸ್ ಮಾಡಿ ಯಾವ ರೀತಿ ಕ್ವಶನ್ ಅನ್ನ ನೀವು ಓದ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇದ್ರ ಮಾಡ್ತೀನಿ ನಾನು. ನೆಕ್ಸ್ಟ್ ಓಕೆ ಸಿ, ಇದರಲ್ಲಿ ಪಾರ್ಟ್ ಎದಲ್ಲಿ ಏನ್ ಕೇಳಿದ್ದಾರೆ ನೋಡ್ತಾ ಬರೋಣ. ರೈಟ್ನಾ? ಸೊ ಇದರಲ್ಲಿ ವೇಟೇಜ್ ಏನಿದೆ, ಫಸ್ಟ್ ಸೇಮ್ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಸೇಮ್ ವೇಟೇಜ್, ದಟ್ ಇಸ್ 17 ಮಾರ್ಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಯಾವ್ದೇ ಕ್ವಶನ್ ನಂಬರ್ 7 ಒಂದಿದೆ ನೋಡಿ ಇಲ್ಲಿ. 7 ಕ್ವಶನ್ ನಂಬರ್ 7 ಏನ್ ಕೊಟ್ಟಿದ್ದಾನೆ ಬರೀತೀನಿ. y is equal to e power log x find dy by dx. ಓಕೆ, ಆಪ್ಷನ್ ಎ ಬಿ ಸಿ ಕೊಡ್ತಾ ಹೋಗಿದ್ದಾನೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪಾರ್ಟ್ ಎ ದಲ್ಲಿ ಒಂದು ಕ್ವಶನ್ ಇದೆ. ಯಾವುದು ಮಾಡೆಲ್ ಕ್ವಶನ್ ಪೇಪರ್ MQ2 ದಲ್ಲಿ ಒಂದು ಕ್ವಶನ್ ಇದೆ. ರೈಟ್ ನಾ? ಓಕೆ, ದರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಒಂದು ಕ್ವಶನ್ ಯಾವುದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಇದರಲ್ಲಿ ಈ ಪಾರ್ಟ್ ಅಲ್ಲಿ ಯಾವುದೇ ಕ್ವಶನ್ಸ್ಗಳು ಇಲ್ಲ. ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಯಾವುದೇ ಕ್ವಶನ್ ಕೇಳಿಲ್ಲ. ಸಿ ಹಿಯರ್ ನೆಕ್ಸ್ಟ್ ಇಲ್ಲಿ ಇರೋದು ನೋಡಿ, ಇಲ್ಲಿ ಪಾರ್ಟ್ ಬಿ ಬರ್ತೀನಿ ಈಗ. ಪಾರ್ಟ್ ಬಿ ದಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಏನಂತ ಇದೆ, x is equal to 4t, y is equal to 4/t. x is equal to 4t and y is equal to 4/50. Find dy by dx. See here, ಇದು ಯಾವ ಫಾರ್ಮ್ ಈಗ? ದಿಸ್ ಇಸ್ ಪ್ಯಾರಾಮೆಟ್ರಿಕ್ ಫಾರ್ಮ್. ರೈಟ್ ನಾ? ಸೊ ಕ್ವಶನ್ ನಂಬರ್ ಐ ಥಿಂಕ್ 22. ಕ್ವಶನ್ ನಂಬರ್ 22 ಯಾವ್ದು ಕೇಳ್ದ? ಪ್ಯಾರಾಮೆಟ್ರಿಕ್ ಫಾರ್ಮ್ ಕೇಳ್ದ. ಇಲ್ಲಿ ಬನ್ನಿ ಈಗ. ಸಿ ಹಿಯರ್, ಇಲ್ಲಿ ಹೋದ ವರ್ಷದ ಕ್ವಶನ್ ಪೇಪರ್ ನೋಡಿ, ಇದು 2 ಮಾರ್ಕ್ಸ್ ಇನ್ ಪಾರ್ಟ್ ಬಿ. ದಿಸ್ ಇಸ್ ಫಾರ್ 2 ಮಾರ್ಕ್ಸ್. ಸಿ ಹಿಯರ್, ಇಲ್ಲಿ ಹೋದ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಬಿ ದಲ್ಲಿ ಯಾವ್ದು ಕೇಳಿದ್ದ? ಏನು ಇಂಪ್ಲಿಸಿಟ್ ಕೇಳಿದ್ದ. ರೈಟ್ ನಾ? ನೀವು ಅವಾಗ ಏನ್ ಅನ್ಕೊಂಡಿದ್ರಿ? ಹೋದ ವರ್ಷದ ಕ್ವಶನ್ ಪೇಪರ್ ಪ್ರಕಾರ ಇಲ್ಲಿ ಯಾವ್ದು ಕೇಳಿದ್ರೆ ಇಂಪ್ಲಿಸಿಟ್ ಕೇಳಿದಾನೆ, ಆರ್ ಇನ್ನೊಂದು ಕೇಳೋ ಸಾಧ್ಯತೆ ಇತ್ತು, ಯಾವ್ದು ಹೇಳಿ? ಟ್ರಿಗ್ನೋಮೆಟ್ರಿಕ್. ಬಟ್ ಇಲ್ಲಿ ನೋಡಿ, ಈಗ ಇಲ್ಲಿ ಯಾವ್ದು ಕೇಳ್ಬಿಟ್ಟ? ಪ್ಯಾರಾಮೆಟ್ರಿಕ್. ರೈಟ್ ನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸಿ ಹಿಯರ್, ನೆಕ್ಸ್ಟ್ ಪಾರ್ಟ್ ಬಿ ಆಯ್ತು. ಪಾರ್ಟ್ ಬಿ ದಲ್ಲಿ ಡಿಫ್ರೆನ್ಶಿಯೇಷನ್ ಅಲ್ಲಿ ಒಂದೇ ಕ್ವಶನ್ಸ್ ಇರುವಂತದ್ದು. ಪಾರ್ಟ್ ಸಿಗೆ ಹೋಗ್ತೀನಿ ನಾನು. ಪಾರ್ಟ್ ಸಿ ದಲ್ಲಿ ಎಸ್ ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33 ಏನಿದೆ ಅಂದ್ರೆ, ಇಫ್ y is equal to 3e power 2x plus 2e power 3x. Okay, prove that d square y by dx square minus 5 into dy by dx plus 6y is equal to 0. Right na? So ಯಾವುದು? This is for 3 marks. ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಇದು? 3 ಮಾರ್ಕ್ಸ್. ಪಾರ್ಟ್ ಸಿ ದಲ್ಲಿ ಇದು ಯಾವ್ದಿದು? ಡಬಲ್ ಡೆರಿವೇಟಿವ್. ರೈಟ್ ನಾ? ಡಬಲ್ ಡೆರಿವೇಟಿವ್ ಯೂಶುವಲಿ ಹೋದ ವರ್ಷ ಎಲ್ಲಿ ಕೇಳ್ತಾ ಇದ್ದ ಅವನು? ಕ್ವಶನ್ ನಂಬರ್ 46 ಪಾರ್ಟ್ ಡಿ ದಲ್ಲಿ, ಅಂದ್ರೆ 5 ಮಾರ್ಕ್ಸ್ ಗೆ ಕೇಳ್ತಾ ಇದ್ರು. ಎಲ್ಲಿ ಕೇಳ್ತಾ ಇದ್ರು? 5 ಮಾರ್ಕ್ಸ್ ಗೆ ಕೇಳ್ತಾ ಇದ್ರು. ರೈಟ್ ನಾ? ಸೊ ಇವಾಗ 3 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಈ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಕೇಳಿದ್ದಾರೆ? 3 ಮಾರ್ಕ್ಸ್ ಗೆ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ರೈಟ್ ನಾ? ಸೊ ಅಷ್ಟು ಕಂಪ್ಲೀಟ್ ಆದ್ಮೇಲೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಪಾರ್ಟ್ ಡಿ ಆಯ್ತು, ಸಾರಿ ಪಾರ್ಟ್ ಸಿ ಆಗಿದೆ. ಪಾರ್ಟ್ ಡಿ ಗೆ ಹೋಗ್ತೀನಿ. ಪಾರ್ಟ್ ಡಿ ದಲ್ಲಿ ಒಂದು ಕ್ವಶನ್ ಇದೆ. ಕ್ವಶನ್ ನಂಬರ್ 42. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ. ಫೈಂಡ್
ನಾನು ಫುಲ್ ಕ್ವಶನ್ ಬರೀತಾ ಹೋಗಲ್ಲ, ನೀವು ನಿಮ್ಮ ಹತ್ರ ಕ್ವಶನ್ ಪೇಪರ್ಸ್ ಇದ್ರೆ ನೀವು ಇಟ್ಕೊಳ್ಳಿ ಇದನ್ನ. ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ such that f of x is equal to 5 if x less than or equal to 2 and ax plus b 2 less than x less than 10 and 21 x greater than or equal to 10. Okay, this is the question. ಇದೆಲ್ಲಿದೆ ಪಾರ್ಟ್ ಡಿ ದಲ್ಲಿ. ಪಾರ್ಟ್ ಡಿ ದಲ್ಲಿ ಅಂದ್ರೆ ಹೌ ಮೆನಿ ಮಾರ್ಕ್ಸ್? 5 ಮಾರ್ಕ್ಸ್. ರೈಟ್ ನಾ ಒಂದು ಕ್ವಶನ್ ಇದೆ ಅಂಡ್ ಪಾರ್ಟ್ ಇ ಕೂಡ ಬರೆದ್ಬಿಟ್ಟು ನಾನು ಡಿಸ್ಕಸ್ ಮಾಡೋಣ. ಸೊ ಪಾರ್ಟ್ ಇ ನೋಡ್ತೀನಿ ಇದ್ರು ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ದಲ್ಲಿ ಪಾರ್ಟ್ ಇ 4 ಮಾರ್ಕ್ಸ್. ರೈಟ್ ನಾ ಪಾರ್ಟ್ ಡಿ ದಲ್ಲಿ 4 ಮಾರ್ಕ್ಸ್ ನೋಡೋಣ. 4 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ಡಿಫರೆನ್ಶಿಯೇಟ್ sin x whole power x plus sin inverse of x. Okay, this is the model question paper number 2. Okay, see here, ಈಗ ನೋಡಿ ಇಲ್ಲಿ ಹೋದ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಏನೇನಿತ್ತು ಅದು ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಒಂದು ಬೇಸಿಕ್ ಕೊಡ್ತಾ ಇದ್ದ, ಇಲ್ಲೂ ಕೂಡ ಬೇಸಿಕ್ ಪ್ರಾಬ್ಲಮ್ ಅದೇ ತರದ ಇದೆ. ಅಂದ್ರೆ ಯಾವ್ದು ಮಲ್ಟಿಪಲ್ ಚಾಯ್ಸ್ ಬೇಸಿಕ್ ಕ್ವಶನ್ ಒಂದಿದೆ. ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ಇಲ್ಲಿ ಯಾವ ಕ್ವಶನ್ ಕೇಳ್ತಾ ಇದ್ದ? ಐದರ್ ಇಂಪ್ಲಿಸಿಟ್ ಆರ್ ದ ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇಲ್ಲಿ ಯಾವ್ದು ಕೇಳಿದಾನೆ? ಈಗ ಪ್ಯಾರಾಮೆಟ್ರಿಕ್ ಕೇಳಿದಾನೆ. ಯಾವ್ದು ಕೇಳಿದಾನೆ? ಪ್ಯಾರಾಮೆಟ್ರಿಕ್. ರೈಟ್ ನಾ? ಸೊ ಅದೇ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ನಲ್ಲಿ ಯಾವ್ದು ಕೇಳಿದ ನೀವು ಬರ್ಕೊಂಡಿದ್ರೆ ಗೊತ್ತಾಗಿತ್ತು. ನಾನು ಹಿಂದೆ ಡಿಸ್ಕಸ್ ಮಾಡಿದ್ನಲ್ಲ, ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ನಲ್ಲಿ ಅದು ಯಾವ್ದಿತ್ತು ಅಂತಂದ್ರೆ ಅಗೇನ್ ಇಂಪ್ಲಿಸಿಟ್ ಇತ್ತು. ಇಲ್ಲಿ ಯಾವ್ದು ಬಂದಿದೆ? ಆಗ 22 ಕ್ವಶನ್ ನಂಬರ್ 22 ಪ್ಲೇಸಿಗೆ ಪ್ಯಾರಾಮೆಟ್ರಿಕ್ ಬಂದಿದೆ. ಹಿಂದಿನ ಪೇಪರ್ ಅಲ್ಲಿ ಇಂಪ್ಲಿಸಿಟ್ ಇತ್ತು, ಇದರಲ್ಲಿ ಪ್ಯಾರಾಮೆಟ್ರಿಕ್. ದೆನ್ ಪಾರ್ಟ್ ಸಿ ಬನ್ನಿ. ಇಲ್ಲಿ ನೋಡಿ ಡಬಲ್ ಡೆರಿವೇಟಿವ್. ರೈಟಾ? ಪಾರ್ಟ್ ಸಿ ದಲ್ಲಿ ಯಾವ್ದು? ಪಾರ್ಟ್ ಸಿ ದಲ್ಲಿ 3 ಮಾರ್ಕ್ಸಿಗೆ ಡಬಲ್ ಡೆರಿವೇಟಿವ್ ಕೇಳಿದಾನೆ. ಹೋದ ವರ್ಷ 5 ಮಾರ್ಕ್ಸ್ ಡಬಲ್ ಡೆರಿವೇಟಿವ್ ಕೇಳ್ತಾ ಇದ್ದ. ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ನಾನು ಹೇಳ್ತಾ ಇರೋದು. ಆ ಕಾನ್ಸೆಪ್ಟ್ ಮೇಲೆ 5 ಮಾರ್ಕ್ಸ್ ಕೇಳ್ತಾ ಇದ್ರು. ಈ ವರ್ಷ ಎಲ್ಲಿ ಕೇಳಿದರೆ? 3 ಮಾರ್ಕ್ಸ್ ಕೇಳಿದ್ದಾರೆ. ರೈಟ್ ನಾ? ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅಲ್ಲೂ ಕೂಡ ನನಗೆ ಡಬಲ್ ಡೆರಿವೇಟಿವ್ ಪಾರ್ಟ್ ಡಿ ದಲ್ಲೇ ಇದೆ. ಬಟ್ ಇವಾಗ ಎಲ್ಲಿ ಬಂತು? ಸೆಕೆಂಡ್ ಕ್ವಶನ್ ಪೇಪರ್ ಅಂದ್ರೆ ಮಾಡೆಲ್ ಪೇಪರ್ 2 ದಲ್ಲಿ 3 ಮಾರ್ಕ್ಸ್ ಬಂದ್ಬಿಟ್ಟಿದೆ ಅದು. ರೈಟ್ ನಾ? ಅಂದ್ರೆ ಆ ಕಾನ್ಸೆಪ್ಟ್ 3 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬನ್ನಿ, ಪಾರ್ಟ್ ಡಿ ಬನ್ನಿ. ಪಾರ್ಟ್ ಡಿ ದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇದು ಕಂಟಿನ್ಯೂಟಿ ಪ್ರಾಬ್ಲಮ್. ಓಕೆ, ಕಂಟಿನ್ಯೂಟಿದಲ್ಲಿ ನನಗೆ ಎ ಮತ್ತೆ ಬಿ ಫೈಂಡ್ ಔಟ್ ಮಾಡೋದಿತ್ತು. ಸೊ ಹೋದ ವರ್ಷ ಕಂಟಿನ್ಯೂಟಿ ಪ್ರಾಬ್ಲಮ್ ಪಾರ್ಟ್ ಇ ದಲ್ಲಿ ಇರ್ತಾ ಇತ್ತು, ಅಂದ್ರೆ 4 ಮಾರ್ಕ್ಸ್ ಅಲ್ಲಿ ಇರ್ತಾ ಇತ್ತು. ರೈಟ್ ನಾ? ಈ ವರ್ಷ ಅದು ಯಾವ್ದ್ರಲ್ಲಿದೆ? ಪಾರ್ಟ್ ಡಿ ದಲ್ಲಿ 5 ಮಾರ್ಕ್ಸ್ಗೆ ಆ ಕಾನ್ಸೆಪ್ಟ್ ಅಲ್ಲಿ ಕೇಳಿದ್ದಾನೆ. ಯಾವುದು? ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ದಲ್ಲಿ. ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ನೋಡಿ, ನೀವು ನಿಮ್ಮ ಹತ್ರ ಇದೆ ಅಲ್ಲ, ಮಾಡೆಲ್ ಕ್ವಶನ್ ಪೇಪರ್ 1 ತೆಗೆದು ನೋಡಿ. ಅದರಲ್ಲಿ ಪಾರ್ಟ್ ಡಿ ದಲ್ಲಿ ಡಬಲ್ ಡೆರಿವೇಟಿವ್ ಇದೆ. ಆಲ್ಮೋಸ್ಟ್ ಹೋದ ವರ್ಷದ ಕ್ವಶನ್ ಪೇಪರ್ ಈಕ್ವಲ್ ಇದೆ. ಯಾವುದು? ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1. ಬಟ್ ಕ್ವಶನ್ ಪೇಪರ್ ನಂಬರ್ 2 ದಲ್ಲಿ ಇದು ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾನೆ? ಕಂಟಿನ್ಯೂಟಿ ಮೇಲೆ ಕೇಳಿದ್ದಾನೆ. ನೆಕ್ಸ್ಟ್ ಪಾರ್ಟ್ ಇ ಬರೋಣ. ಪಾರ್ಟ್ ಇ ದಲ್ಲಿ ಓಕೆ, ಸೊ 4 ಮಾರ್ಕ್ಸ್ ಪ್ರಾಬ್ಲಮ್ ಇದು. ದಿಸ್ ಇಸ್ ಫಾರ್ 4 ಮಾರ್ಕ್ಸ್. ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಅಂಡ್ ಹೋದ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ನನಗೆ ಯಾವ್ದಿರ್ತಾ ಇತ್ತು? ಕಂಟಿನ್ಯೂಟಿ ಇರ್ತಾ ಇತ್ತು. ಕಂಟಿನ್ಯೂಟಿದಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಇರ್ತಾ ಇತ್ತು. ಬಟ್ ಈ ವರ್ಷ ಯಾವ್ದಿದೆ? ಇದು ಲಾಗರಿಥಮಿಕ್ ಡಿಫರೆನ್ಶಿಯೇಷನ್ ಕೇಳಿದಾನೆ. ರೈಟ್ ನಾ? ಸೊ ಇಷ್ಟೊಂದು ಅರ್ಥ ಮಾಡ್ಕೊಳ್ಳಿ. ಈಗ ಇದ್ರದ್ದೆಲ್ಲ ನೋಡಿ ಏನ್ ಅರ್ಥ ಆಗತ್ತೆ ಅಂತಂದ್ರೆ, ಸಿ ಹಿಯರ್, ನಾನು ಹೋದ ವರ್ಷ ಚೂಸ್ ಮಾಡಿ ಓದ್ತಾ ಇದ್ದೆ. ಅಂದ್ರೆ ನಾನು ಯಾವ ಕಾನ್ಸೆಪ್ಟ್ ಓದಿದ್ರೆ ಸಾಕಾಗಿತ್ತು? ಈಗ ಡಬಲ್ ಡೆರಿವೇಟಿವ್ ನ 5 ಮಾರ್ಕ್ಸ್ ಮಾತ್ರ ಚೂಸ್ ಮಾಡ್ಕೊಂಡು ಓದ್ತಾ ಇದ್ದೆ. ಅಂದ್ರೆ 5 ಮಾರ್ಕ್ಸ್ ಬರುವಂತ ಪ್ರಾಬ್ಲಮ್ ಅನ್ನ ಅಷ್ಟೇ ಓದ್ತಾ ಇದ್ದೆ. ಓಕೆ, ಅಂಡ್ ಪ್ಯಾರಾಮೆಟ್ರಿಕ್ ಅನ್ನ 3 ಮಾರ್ಕ್ಸ್ ಬರುವಂತ ಪ್ರಾಬ್ಲಮ್ ಮಾತ್ರ ಚೂಸ್ ಮಾಡಿ ಓದ್ತಾ ಇದ್ದೆ. ರೈಟ್? ಇಂಪ್ಲಿಸಿಟ್ ಅನ್ನ 2 ಮಾರ್ಕ್ಸ್ ಬರುವಂತದ್ದು ಮಾತ್ರ ಓದ್ತಾ ಇದ್ದೆ. ಬಟ್ ಇನ್ ಕೇಸ್ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಬಂತು ಅಂದ್ರೆ, ಆ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಪೇಪರ್ ಬಂತು ಅಂದ್ರೆ, ನೀವು ಡಬಲ್ ಡಿರೈವೇಟಿವ್ ನ 5 ಮಾರ್ಕ್ಸ್ ಇಂದಷ್ಟೇ ನೀವು ಚೂಸ್ ಮಾಡ್ಕೊಂಡು ಓದಿದ್ರೆ ಇಲ್ಲಿ ಅಟೆಂಡ್ ಮಾಡಕ್ಕೆ ಆಗೋದಿಲ್ಲ. ರೈಟ್ ನಾ? ಯಾಕಂದ್ರೆ 5 ಮಾರ್ಕ್ಸ್ ಇಂದ ಇಲ್ಲಿ ಯಾವ್ದು ಬಂದಿದೆ? ಕಂಟಿನ್ಯೂಟಿ ಮೇಲೆ ಬಂದಿದೆ. ರೈಟ್ ನಾ? ಸೊ ನೀವು ಹೋದ ವರ್ಷ ಏನ್ ಮಾಡ್ತಿದ್ರಿ? ಕಂಟಿನ್ಯೂಟಿದ ಓನ್ಲಿ 4 ಮಾರ್ಕ್ಸ್ ಇದಷ್ಟೇ ನೀವು ಚೂಸ್ ಮಾಡ್ಕೊಂಡು ಓದ್ತಾ ಇದ್ರಿ. ಯಾಕಂದ್ರೆ ಪಾರ್ಟ್ ಇ ದಲ್ಲಿ ಒಂದು ಕ್ವಶನ್ ಬರ್ತಾ ಇತ್ತು. ಇವಾಗ ಎಲ್ಲಿ ಬಂದಿದೆ? ಇಲ್ಲಿ ಪಾರ್ಟ್ ಇ ದಲ್ಲಿ ಲಾಗರಿಥಮಿಕ್ ಬಂದಿದೆ. ಓಕೆ, ಸೊ ಅಂದ್ರೆ ಲಾಗರಿಥಮಿಕ್ ಅನ್ನ ಯಾವ ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸಿಗೆ ಇಲ್ಲೊಂದು ಕೇಳಿದ್ದಾರೆ.
ರೈಟ್ ನಾ. ಸಿ ಹಿಯರ್ ಇಲ್ಲಿ ನೋಡಿ, ಇಲ್ಲಿ ಪ್ಯಾರಾಮೆಟ್ರಿಕ್ ಹಿಂದೆಲ್ಲ ಎಷ್ಟು ಮಾರ್ಕ್ಸ್ ಬರ್ತಾ ಇತ್ತು? 3 ಮಾರ್ಕ್ಸ್ಗೆ. ಬಟ್ ಇಲ್ಲಿ ಕೇಳಿರೋದು ಎಷ್ಟನೇದಕ್ಕೆ? ಇಲ್ಲಿ 2 ಮಾರ್ಕ್ಸ್ಗೆ ಪ್ಯಾರಾಮೆಟ್ರಿಕ್ ಕೇಳಿದಾನೆ. ಓಕೆ, ಇದರಿಂದ ಏನ್ ಗೊತ್ತಾಗತ್ತೆ ಸರ್? ಇಷ್ಟೆಲ್ಲ ಇದೆಯಲ್ಲ, ಇದನ್ನ ಹೆಂಗ್ ಓದ್ಬೇಕು ನಾವು ಅಂತಂದ್ರೆ, ಸೊ ಇಷ್ಟೇ. ಇದು ಕ್ವಶನ್ ಪೇಪರ್ ನಂಬರ್ 3 ಕೂಡ ಹಾಗೆ ಇದೆ. ಯಾವುದು ಮಾಡಲ್ ಕ್ವಶನ್ ಪೇಪರ್ 3, ಇದರಲ್ಲೂ ಕೂಡ ಸ್ವಲ್ಪ ನಾನು ಜಸ್ಟ್ ಹೇಳ್ತೀನಿ, ಬರೆಯಲ್ಲ. ಸೊ ಏನೇನ್ ಕೊಟ್ಟಿದ್ದಾರಂತ ಇಲ್ಲಿ ನೋಡಿಲಿ. ಎಸ್, ಫಸ್ಟ್ 2 ಕ್ವಶನ್ ಬೇಸಿಕ್ ಕೊಟ್ಟಿದ್ದಾರೆ, ಇದನ್ನು ಬರೆದು ಬಿಡ್ತೀನಿ ಒಂದೇ ನಿಮಿಷ. ಸಿ, ಆಮೇಲೆ ಡಿಸ್ಕಸ್ ಮಾಡಿ. ರೈಟ್, ಮಾಡಲ್ ಕ್ವಶನ್ ಪೇಪರ್ QP3 ಇದ್ರಲ್ಲಿ ನೋಡೋಣ. ಇದ್ರಲ್ಲಿ ನೋಡಿ ಏನಾಗಿದೆ ಅಂತ. ಸಿ ಹಿಯರ್, ನಮ್ ಪ್ರಕಾರ ಏನ್ ಕೊಡ್ಬೇಕು? ಹೋದ ವರ್ಷದ ಏನಿತ್ತು ಮಲ್ಟಿಪಲ್ ಚಾಯ್ಸ್ ಓನ್ಲಿ 1 ಕ್ವಶನ್ ಅಲ್ವಾ? ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಹೇಳ್ತೀನಿ ನೋಡಿ. ಇಲ್ಲಿ ಪಾರ್ಟ್ ಎದಲ್ಲಿ ಯಾವುದು? ಪಾರ್ಟ್ ಎದಲ್ಲಿ ಕ್ವಶನ್ ನಂಬರ್ 6 ಒಂದು ಕ್ವಶನ್ ಇದೆ. ಏನಂತ ಇದೆ ಅಂತಂದ್ರೆ, ಸೈನ್ ಇನ್ವರ್ಸ್ ಆಫ್, ದಟ್ ಈಸ್ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ x ರೂಟ್ x, ದೆನ್ ಫೈಂಡ್ dy by dx. ಒಂದು ಕ್ವಶನ್ ಇದೆ. ಓಕೆ, ಸೊ ಇದಕ್ಕೆ 4 ಆಪ್ಷನ್ ಇದೆ, A, B, C, D ಅಂದ್ರೆ ಮಲ್ಟಿಪಲ್ ಚಾಯ್ಸ್. ಅಂಡ್ ಕ್ವಶನ್ ನಂಬರ್ 7 ಇಲ್ಲಿ ನೋಡಿ, y ಈಸ್ ಈಕ್ವಲ್ ಟು x ಪವರ್ a ಪವರ್ x ಪ್ಲಸ್ a ಪವರ್ a ಅಂತ ಇದೆ. ಇದಕ್ಕೆ ಅಗೇನ್ 4 ಆನ್ಸರ್ ಇದೆ, C, D. ಓಕೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್. ಸಿ ಹಿಯರ್, ಈಗ ನಾವು 2 ಕ್ವಶನ್ ಪೇಪರ್ ಅಂದ್ರೆ ಮಾಡಲ್ ಕ್ವಶನ್ ಪೇಪರ್ 1 ಮತ್ತೆ 2 ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಓನ್ಲಿ ಒಂದೊಂದು ಕ್ವಶನ್ ಇರ್ತಾ ಇತ್ತು, ಯಾವ್ದ್ರಲ್ಲಿ? ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಬಟ್ ಇದ್ರಲ್ಲಿ ನೋಡಿ, ಇಲ್ಲಿ 2 ಕ್ವಶನ್ ಇದೆ. ರೈಟ್, ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತೀನಿ. ಎಸ್, ಇಲ್ಲಿ ನೋಡಿ, ಇದು ಎಷ್ಟು ಡಿಫ್ರೆಂಟ್ ಇದೆ ಅಂತೇಳಿ. ಇಲ್ಲಿ ಸೆಕೆಂಡ್ ಪಾರ್ಟ್ ಎದಲ್ಲಿ ಇದು ಫಸ್ಟ್, ಇದು ಸೆಕೆಂಡ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವಶನ್ ಇದೆ, ದಟ್ ಈಸ್ ಇಫ್ y ಈಸ್ ಈಕ್ವಲ್ ಟು 5 cos x minus 3 sin x, okay, then d square y by dx square plus y is equal to dash ಅಂತ. ಇದು ಯಾವ್ದಿದು? ಡಬಲ್ ಡೆರಿವೇಟಿವ್ ದಲ್ಲಿ ನಾವು ಓದಿದೀವಿ. ಯಾವ್ದ್ರಲ್ಲಿ ಓದಿದೀವಿ? ಡಬಲ್ ಡೆರಿವೇಟಿವ್. ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ ಡಿಫರೆನ್ಷಿಯಬಿಲಿಟಿ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 and 2 ದಲ್ಲಿ ಇರಲಿಲ್ಲ. ಬಟ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ದಲ್ಲಿ ಏನ್ ಕೊಟ್ಟಿದ್ದಾನೆ? ಕ್ವಶನ್ ನಂಬರ್ 17 1 ಕ್ವಶನ್ ಅನ್ನ ಕೇಳಿದ್ದಾರೆ. ರೈಟ್ ನಾ? ಸೊ ನೆಕ್ಸ್ಟ್ ಪಾರ್ಟ್ ಬಿ ಬರೋಣ. ಎಸ್, ಪಾರ್ಟ್ ಬಿ ಅಂದ್ರೆ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 25 ಡಿಫರೆನ್ಶಿಯೇಟ್ ದಿಸ್ x ಪವರ್ sin x ಅಂತ ಕೇಳಿದಾನೆ. x ಗ್ರೇಟರ್ ದ್ಯಾನ್ 0. ಇದು ಯಾವ್ದು? ಅಗೇನ್ ಲಾಗರಿದಮಿಕ್. ಇರಲಿ, ನೋಡೋಣ, ಅಷ್ಟು ಬರೀತೀನಿ, ದೆನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ ಸಿ ದಲ್ಲಿ ಕ್ವಶನ್ ನಂಬರ್ 31 ಪಾರ್ಟ್ ಸಿ ದಲ್ಲಿ ಕ್ವಶನ್ ನಂಬರ್ 31 ಇದ್ರಲ್ಲಿ ನೋಡಿಲಿ, x³ ಪ್ಲಸ್ x² y ಪ್ಲಸ್ xy ಸ್ಕ್ವೇರ್ ಪ್ಲಸ್ y³ is equal to 81. Okay, find dy by dx is equal to dash. Okay, ಅಥವಾ find dy by dx ಅಂತ ಕೇಳಿದ್ದಾನೆ. ಸಿ ಹಿಯರ್, ಇದು ಯಾವುದು? ಇಂಪ್ಲಿಸಿಟ್. ರೈಟ್ ನಾ? ಇರಲಿ, ನೋಡೋಣ. ನೆಕ್ಸ್ಟ್ ಪಾರ್ಟ್ ಡಿ ಬರ್ತೀನಿ ನಾನು. ಪಾರ್ಟ್ ಡಿ ಒಂದು ಕ್ವಶನ್ ಇದೆ. ಏನಂತ ಇದೆ ಅಂದ್ರೆ 42, ಕ್ವಶನ್ ನಂಬರ್ 42, x is equal to a into cos t plus t sin t, y is equal to a into sin t minus t cos t. Find d square y by dx square. ಹೀಗೆ ಕೇಳಿದ್ದಾನೆ. ಇದು ಯಾವುದು? ಪ್ಯಾರಾಮೆಟ್ರಿಕ್. ದೆನ್ ಲಾಸ್ಟ್ ಪಾರ್ಟ್ ಇ ದಲ್ಲಿ 47, ಕ್ವಶನ್ ನಂಬರ್ 47, ಇದರಲ್ಲಿ ಅಗೇನ್ ಕಂಟಿನ್ಯೂಟಿ ಮೇಲೆ ಫೈಂಡ್ ಕೆ, ಅಷ್ಟೇ, ಪ್ರಾಬ್ಲಮ್ ಬರೆಯಲ್ಲ ನಾನು. ಫೈಂಡ್ ಕೆ ಕೇಳಿದ್ದಾನೆ. ಇಲ್ಲಿ ನೋಡಿ, ಸೊ ಇಲ್ಲಿ ಮತ್ತೆ ಚೇಂಜಸ್ ಎಷ್ಟಾಗಿದೆ ನೋಡಿ. ಇಲ್ಲಿ ಚೇಂಜಸ್ ಏನು ಅಂತ ಹೇಳ್ತೀನಿ. ಹಿಂದಿನ ಕ್ವಶನ್ ಪೇಪರ್ಗೂ ಈಗಿನ ಚೇಂಜಸ್. ಪಾರ್ಟ್ ಎದಲ್ಲಿ ಒಂದೊಂದೇ ಕ್ವಶನ್ ಇರ್ತಾ ಇತ್ತು, ಇದರಲ್ಲಿ 2 ಕ್ವಶನ್ ಇದೆ. ಓಕೆ, 1 ಕ್ವಶನ್ ಇತ್ತು, 2 ಕ್ವಶನ್ ಇದೆ. ಅಂಡ್ ಸೆಕೆಂಡ್
ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಯಾವುದೇ ರೀತಿ ಕ್ವಶನ್ ಇರಲಿಲ್ಲ, ಇಲ್ಲಿ ಅಡಿಷನಲ್ ಒಂದು ಕ್ವಶನ್ ಬಂದಿದೆ. ಓಕೆ, ಆ ಬಂದಿರೋದು ಎಲ್ಲಿಂದ ಬಂದಿದೆ? ಡಬಲ್ ಡೆರಿವೇಟಿವ್ ಇಂದ ಬಂದಿದೆ. ಓಕೆ, ಡಬಲ್ ಡೆರಿವೇಟಿವ್ ಯೂಶಲಿ 5 ಮಾರ್ಕ್ಸ್ ಕೇಳ್ತಾ ಇದ್ರು, ಬಟ್ ಇಲ್ಲಿ 1 ಮಾರ್ಕ್ಸಿಗೂ ಕೂಡ ಡಬಲ್ ಡೆರಿವೇಟಿವ್ ಬಂದಿದೆ. ದೆನ್ ಇಲ್ಲಿ ನೋಡಿ, ಪಾರ್ಟ್ ಬಿ ದಲ್ಲಿ ನಮಗೆ ಪಾರ್ಟ್ ಬಿ ದಲ್ಲಿ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವತ್ ಕೇಳಿದ್ರು? ಪ್ಯಾರಾಮೆಟ್ರಿಕ್ ಒಂದ್ರಲ್ಲಿ ಕೇಳಿದ್ರು. ಓಕೆ, ಒಂದರಲ್ಲಿ ಇಂಪ್ಲಿಸಿಟ್ ಕೇಳಿದ್ರು. ಎಸ್ ಆರ್ ನೋ? ಓಕೆ, ಅದು ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ನಲ್ಲಿ ಇಂಪ್ಲಿಸಿಟ್ ಕೇಳಿದ್ರು, ಸೆಕೆಂಡ್ ಒಂದಲ್ಲಿ ಪ್ಯಾರಾಮೆಟ್ರಿಕ್ ಕೇಳಿದ್ರು. ಇದ್ರಲ್ಲಿ ನೋಡಿ ಇಲ್ಲಿ ಯಾವುದು? ಲಾಗರಿಥಮಿಕ್ ಕೇಳಿದ್ದಾನೆ. ಯಾವುದು? 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಲ್ಲಿ ಪಾರ್ಟ್ ಸಿ 3 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ ಇಂಪ್ಲಿಸಿಟ್ ಪ್ರಾಬ್ಲಮ್ ಅನ್ನ ಇದ್ರಲ್ಲಿ ಕೇಳಿದ್ದಾನೆ. ಬಟ್ ಹಿಂದಿನ 2 ಕ್ವಶನ್ ಪೇಪರ್ ಅಲ್ಲೂ ಕೂಡ ಯಾವ್ದು ಕೇಳಿದ್ರು? ಪ್ಯಾರಾಮೆಟ್ರಿಕ್ ಅಂಡ್ ಲಾಗರಿಥಮಿಕ್ ಅಷ್ಟೇ ಕೇಳಿದ್ರು. ಯಾವ್ದು? 3 ಮಾರ್ಕ್ಸ್ಗೆ, ರೈಟ್ ನಾ? ಅಂಡ್ ಡಬಲ್ ಡೆರಿವೇಟಿವ್ ಕೂಡ ಕೇಳಿದ್ರು. ಓಕೆ, ಸೊ ಬಟ್ ಇಲ್ಲಿಗೆ ಏನ್ ಬಂತು? ಇಂಪ್ಲಿಸಿಟ್ ಬಂದಿದೆ, ರೈಟ್? ದಟ್ ಇಸ್ ಫಾರ್ 3 ಮಾರ್ಕ್ಸ್. ದೆನ್ ಪಾರ್ಟ್ ಡಿ ಬರ್ಲಿ. ಪಾರ್ಟ್ ಡಿ ದಲ್ಲಿ ಯೂಶುವಲಿ ಯಾವ ಕ್ವಶನ್ ಇರ್ತಾ ಇತ್ತು ನನಗೆ? ಸೊ ಪಾರ್ಟ್ ಡಿ ದಲ್ಲಿ ಯಾವ ಕ್ವಶನ್ ಇರ್ತಾ ಇತ್ತು? ಡಬಲ್ ಡೆರಿವೇಟಿವ್ ಇರ್ತಾ ಇತ್ತು ಫಾರ್ 5 ಮಾರ್ಕ್ಸ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಯಾವ್ದಿದೆ? ಪ್ಯಾರಾಮೆಟ್ರಿಕ್ ಫಾರ್ಮ್ ಇದೆ. ಯಾವ್ದಿದೆ? ಪ್ಯಾರಾಮೆಟ್ರಿಕ್. ಅದೇ ಕ್ವಶನ್ ಪೇಪರ್ ನಂಬರ್ ಬಿ, ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಅದ್ರಲ್ಲಿ ಯಾವ್ದಿತ್ತು? ಕಂಟಿನ್ಯೂಟಿ ಮೇಲೆ ಕ್ವಶನ್ ಇತ್ತು, ರೈಟ್? ಪಾರ್ಟ್ ಇದಲ್ಲಿ ಅಗೇನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇದೆ. ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ರೈಟ್? ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಹೆಂಗ ಅನ್ಸುತ್ತೆ? ಅದು ಬಹಳ ಇಂಪಾರ್ಟೆಂಟ್. ಸಿ, ಓಕೆ, ಈ ರೀತಿ ಎಲ್ಲ ಇದೆ ಅಲ್ಲ ಸರ್? ಓಕೆ, ನಾವ್ ಈಗ ಹೆಂಗ್ ಓದ್ಬೇಕು? ಅದು ಬಹಳ ಇಂಪಾರ್ಟೆಂಟ್ ಪಾರ್ಟ್, ರೈಟ್? ಆಕ್ಚುಲಿ ನೀವು ಹೆಂಗ್ ಓದ್ಬೇಕು ಅಂತಂದ್ರೆ ನನಗೆ ಹೇಳ್ತೀನಿ. ಸಿ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಇನ್ನೊಮ್ಮೆ ನಾನು ಇದನ್ನೆಲ್ಲ ಹೇಳ್ತೀನಿ ಏನು ಎತ್ತ ಅಂತ, ರೈಟ್? ಓಕೆ, ಈಗ 3 ಕ್ವಶನ್ ಪೇಪರ್ ಏನೇನಿದೆ ಅನ್ನೋದನ್ನ ನಾವು ಶಾರ್ಟ್ ಆಗಿ ನೋಡ್ತಾ ಬಂದಿದ್ದೀವಿ, ರೈಟ್? ಸೊ ಏನ್ ಡಿಫರೆನ್ಸ್ ಇದೆ ಅನ್ನೋದನ್ನ ಒಂದ್ಸರಿ ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಸಿ, ಅದರಲ್ಲಿ ಕೇಳಿರೋ ಕಾನ್ಸೆಪ್ಟ್ ಇಷ್ಟೇ. ಡಿಫ್ರೆನ್ಶಿಯೇಷನ್ ಎಂಟೈರ್ ಚಾಪ್ಟರ್ ಮೇಲೆ, ಬೇಸಿಕ್ ಡಿಫ್ರೆನ್ಶಿಯೇಷನ್ ಮೇಲೂ ಕೂಡ ಕ್ವಶನ್ಸ್ ಇದಾವೆ. ಬೇಸಿಕ್ ಡಿಫ್ರೆನ್ಶಿಯೇಷನ್ ಮೇಲೂ ಕೂಡ ಕ್ವಶನ್ ಇದಾವೆ. ಬೇಸಿಕ್ ಡಿವೈಡ್ ಬೈ ಎಕ್ಸ್, ಬೇಸಿಕ್ ಡಿಫ್ರೆನ್ಶಿಯೇಷನ್ ಮೇಲೂ ಕೂಡ ಕ್ವಶನ್ಸ್ ಇದಾವೆ. ದೆನ್ ಸೆಕೆಂಡ್ ಇಂಪ್ಲಿಸಿಟ್ ಫಾರ್ಮ್ ಮೇಲೂ ಕೂಡ ಕ್ವಶನ್ಸ್ ಇದಾವೆ. ಥರ್ಡ್ ಲಾಗರಿಥಮಿಕ್ ಮೇಲೂ ಕೂಡ ಕ್ವಶನ್ಸ್ ಇದಾವೆ. ಫೋರ್ತ್ ಪ್ಯಾರಾಮೆಟ್ರಿಕ್ ಮೇಲೂ ಕೂಡ ಕ್ವಶನ್ಸ್ ಇದಾವೆ. ಫಿಫ್ತ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಡಬಲ್ ಡೆರಿವೇಟಿವ್ ಮೇಲೆ ಕೂಡ ಕ್ವಶನ್ಸ್ ಇದಾವೆ, ರೈಟ್? ಓಕೆ, ಸೊ ಇಲ್ಲಿ ಹೋದ ವರ್ಷ ಏನೇನ್ ಇರ್ತಾ ಇತ್ತು ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಹೋದ ವರ್ಷ ಈ ಕಾನ್ಸೆಪ್ಟ್ ಮೇಲೆ ಓನ್ಲಿ 1 ಮಾರ್ಕ್ಸ್ ಇನ್ ಕ್ವಶನ್ ಇರ್ತಾ ಇತ್ತು, ರೈಟ್? ಈ ಕಾನ್ಸೆಪ್ಟ್ ಮೇಲೆ ಯೂಶುವಲಿ 2 ಮಾರ್ಕ್ಸ್ ಇನ್ ಕ್ವಶನ್ ಇರ್ತಾ ಇತ್ತು. ಇದ್ರ ಮೇಲೆ 3 ಮಾರ್ಕ್ಸ್ ಇಂದ ಇರ್ತಾ ಇತ್ತು. ಈ ಪ್ಯಾರಾಮೆಟ್ರಿಕ್ ಮೇಲೂ ಕೂಡ 3 ಮಾರ್ಕ್ಸ್ ಇಂದ ಇರ್ತಾ ಇತ್ತು. ಡಬಲ್ ಡೆರಿವೇಟಿವ್ ಮೇಲೆ 5 ಮಾರ್ಕ್ಸ್ ಇನ್ ಕ್ವಶನ್ಸ್ ಇರ್ತಾ ಇತ್ತು, ರೈಟ್ ನಾ? ಇದು ಹೋದ ವರ್ಷ 2024, ರೈಟ್? ಇಲ್ಲಿ 2024 ಅಂದ್ರೆ ನಿಮ್ಮ ಸೀನಿಯರ್ಗಳು ಬರ್ದಿರೋದು. ಅಂದ್ರೆ ನೀವೀಗ ಎಕ್ಸಾಮ್ 2025ಗೆ ಬರೆಯೋರಿಗೆ ಸೊ ಏನಿರುತ್ತಂದ್ರೆ ಇಲ್ಲಿ 3 ಕ್ವಶನ್ ಪೇಪರ್ ಬರುತ್ತೆ. 3 ಕ್ವಶನ್ ಪೇಪರ್, 1, 2, 3, ರೈಟಾ? 3 ಕ್ವಶನ್ ಪೇಪರ್ ಬರುತ್ತೆ, ರೈಟ್? ಸೊ ಫಸ್ಟ್ ಕ್ವಶನ್ ಪೇಪರ್ ನಂಬರ್ ಎ ದಲ್ಲಿ ಏನ್ ಮಾಡಿದ್ದಾನೆ? ಬೇಸಿಕ್ ಅಲ್ಲಿ 1 ಕ್ವಶನ್ ಕೇಳಿದಾನೆ. ಕ್ವಶನ್ ಪೇಪರ್ 2 ದಲ್ಲಿ ಏನ್ ಮಾಡಿದಾನೆ? ಬೇಸಿಕ್ ಅಲ್ಲಿ 1 ಕ್ವಶನ್ ಕೇಳಿದಾನೆ. ಅದೇ 3 ದಲ್ಲಿ ಏನಾಗಿದೆ? ಬೇಸಿಕ್ ಅಲ್ಲಿ ಎಷ್ಟು ಕ್ವಶನ್ ಕೇಳಿದಾನೆ? 2 ಕ್ವಶನ್ ಕೇಳಿದಾನೆ, ರೈಟ್? ಇಲ್ಲಿ ಯಾವುದು? ಇಂಪ್ಲಿಸಿಟ್ ಅಲ್ಲಿ ಇದರಲ್ಲಿ 1 ಕ್ವಶನ್ ಇದೆ. ಓಕೆ, ಸೊ ಇದರಲ್ಲಿ ಇಲ್ಲಿ ಕ್ವಶನ್ಸ್ ಇಲ್ಲ ಮೇ ಬಿ. ಓಕೆ, ಅಂದ್ರೆ ಡಿಫ್ರೆಂಟ್ ಆಗಿದೆ. ಅಂದ್ರೆ ಇಲ್ಲಿ 2 ಮಾರ್ಕ್ಸ್ ಇಲ್ಲಿ ಇಂಪ್ಲಿಸಿಟ್ ಅನ್ನ ಸೊ ಇಲ್ಲಿ 2 ಮಾರ್ಕ್ಸ್ ಕೇಳಿದ್ದ ಕ್ವಶನ್ ಪೇಪರ್ ನಂಬರ್ 1 ನಲ್ಲಿ. ಇಲ್ಲಿ ಇಂಪ್ಲಿಸಿಟ್ ಅಲ್ಲಿ 2 ಮಾರ್ಕ್ಸ್ ಯಾವುದೇ ಕ್ವಶನ್ ಕೇಳಿಲ್ಲ. ಅಲ್ಲಿಗೆ ಎಲ್ಲಿ ಹೋಗಿದೆ? ಇಲ್ಲಿ ಪ್ಯಾರಾಮೆಟ್ರಿಕ್ ಬಂದಿದೆ. ಓಕೆ, ಇಲ್ಲಿ 0 ಕ್ವಶನ್. ಬಟ್ ಇಲ್ಲಿ 2 ಮಾರ್ಕ್ಸ್ ಯಾವ್ದು ಕೇಳಿದಾನೆ? ಇಲ್ಲಿ ಪ್ಯಾರಾಮೆಟ್ರಿಕ್ ಕೇಳಿದಾನೆ. ಯಾವ್ದು ಕೇಳಿದಾನೆ? ಪ್ಯಾರಾಮೆಟ್ರಿಕ್. ಲೈಕ್ ದಟ್. ಅಂದ್ರೆ ಸೊ ಹೋದ ವರ್ಷ ನೀವು ಚೂಸಿಯಾಗಿ ಓದ್ಬೋದಾಗಿತ್ತು, ಬಟ್ ಈ ವರ್ಷ ಚೂಸ್ ಮಾಡ್ಕೊಂಡು ಓದಕ್ ಆಗೋದಿಲ್ಲ. ಓಕೆ, ಹೋದ ವರ್ಷ ನೀವು ಬರೀ 3 ಮಾರ್ಕ್ಸ್ ಇಂದ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಈಸಿಲಿ ಅಂದ್ರೆ ಪ್ಯಾರಾಮೆಟ್ರಿಕ್ ಮೇಲೆ ಓನ್ಲಿ 3 ಮಾರ್ಕ್ಸ್ ಇಂದ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗಿತ್ತು. ಈ ವರ್ಷ ಯು ಡೋಂಟ್ ನೋ 2 ಮಾರ್ಕ್ಸ್ ಇಂದು ಕಾನ್ಸಂಟ್ರೇಟ್ ಮಾಡಬೇಕು, 3 ಮಾರ್ಕ್ಸ್ ಇಂದು ಕಾನ್ಸಂಟ್ರೇಟ್ ಮಾಡಬೇಕು, ರೈಟ್? ಅಂದ್ರೆ ಈ ವರ್ಷ ಎಂಟೈರ್ ಸಿಲೆಬಸ್ ಅನ್ನ ನೀವು ಓದ್ಲೇಬೇಕು. ಚೂಸ್ ಮಾಡಿ ಓದಿದ್ರೆ ಖಂಡಿತವಾಗೂ ಕೂಡ ಕಷ್ಟ ಆಗತ್ತೆ, ರೈಟ್? ಸೊ ಹೆಂಗ್ ಓದ್ಬೇಕು ಸರ್? ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಸಿ ಹಿಯರ್ ಹೆಂಗ್ ಓದ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಡಿಫ್ರೆನ್ಶಿಯೇಷನ್ ಹೇಳ್ತೀನಿ.
ಇಲ್ಲಿ ಬೇಸಿಕ್ ಡಿಫ್ರೆನ್ಶಿಯೇಷನ್, ಬೇಸಿಕ್ ಏನ್ ಪ್ರಾಬ್ಲಮ್ಸ್ ಇದಾವೆ ಅದಷ್ಟನ್ನ ಕಲ್ತ್ಬಿಡಿ. ಓಕೆ, ಸೊ ಬೇಸಿಕ್ ಅಲ್ಲಿ ಯಾವ ಕ್ವಶನ್ಸ್ ಕೇಳ್ಬೋದು. ಸೊ ನೀವು ಬೇಸಿಕ್ ಡಿಫ್ರೆನ್ಶಿಯೇಷನ್ ಅಲ್ಲಿ ನೀವು ಯಾವ್ಯಾವ್ದು ಓದ್ಬೇಕಂದ್ರೆ ಏನು ಬೇಸಿಕ್ ಡಿಫ್ರೆನ್ಶಿಯೇಷನ್ ಫಸ್ಟ್ ಏನಿದೆ ಅದಷ್ಟು ಓದ್ಕೊಂಡು ಅದಾದ್ಮೇಲೆ ಸೊ ನೀವು ಇಲ್ಲಿ 1 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಬೇರೆ ಲಾಗರಿಥಮಿಕಲ್ ಯಾವ್ದಾದ್ರು 1 ಮಾರ್ಕ್ಸ್ ಕೇಳಕ್ಕಾಗತ್ತಾ, ಪ್ಯಾರಾಮೆಟ್ರಿಕ್ ಯಾವ್ದಾದ್ರು 1 ಮಾರ್ಕ್ಸ್ ಕೇಳೋಂತ ಕ್ವಶನ್ಸ್ ಇದೆಯಾ, ಅಥವಾ ಡಬಲ್ ಡೆರಿವೇಟಿವ್ ಯಾವ್ದಾದ್ರು 1 ಮಾರ್ಕ್ಸ್ ಕ್ವಶನ್ಸ್ ಇದೆಯಾ, ಅದನ್ನು ಕೂಡ ನೀವು ನೋಡ್ಕೊಬೇಕಾಗತ್ತೆ. ರೈಟ್ ನಾ? ಸೊ ಅಂದ್ರೆ ಬೇಸಿಕ್ ಡಿಫ್ರೆನ್ಶಿಯೇಷನ್ ಪೂರ್ತಿ ಓದ್ಬೇಕು. ರೈಟ್, ನೆಕ್ಸ್ಟ್ ಇಂಪ್ಲಿಸಿಟಿಗೆ ಬಂದಾಗ, ಇಲ್ಲಿ ಇಂಪ್ಲಿಸಿಟ್ ಅಲ್ಲಿ ನೀವು 2 ಪಾರ್ಟ್ ಮಾಡ್ಕೊಳ್ಳಿ. ಇಂಪ್ಲಿಸಿಟ್ ಅಲ್ಲಿ 2 ಪಾರ್ಟ್ ಮಾಡ್ಕೊಳ್ಳಿ. ಯಾವ ಪಾರ್ಟ್ ಮಾಡ್ಕೊಂತೀರಾ, ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಯಾವು, ಅದಾದ್ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವು. ನೀವು ಓದ್ಬೇಕಾದ್ರೆ ನೀವೇ ಸಪರೇಟ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ಕ್ವಶನ್ಸ್ ಬೇರೆ, 3 ಮಾರ್ಕ್ಸ್ ಕ್ವಶನ್ಸ್ ಬೇರೆ. ಸೊ ಅದೆರಡಕ್ಕೂ ಕೂಡ ಈಕ್ವಲ್ ಗಮನ ಕೊಟ್ಟು ಓದ್ಬೇಕಾಗತ್ತೆ. ರೈಟ್, ದೆನ್ ಲಾಗರಿಥಮಿಕ್ ಬಂದ್ರ ಲಾಗರಿಥಮಿಕ್ ಅಲ್ಲೂ ಕೂಡ ಸೇಮ್. ಅದರಲ್ಲೂ ಕೂಡ ಏನ್ ಮಾಡ್ತೀರಿ ನೀವು, 2 ಮಾರ್ಕ್ಸ್ ಯಾವ್ದು ಪ್ರಾಬ್ಲಮ್ ಬರ್ಬೋದು, 3 ಮಾರ್ಕ್ಸ್ ಯಾವ್ದು ಬರ್ಬೋದು, ಅದನ್ನು ಕೂಡ ಸಪರೇಟ್ ಮಾಡ್ಕೊಳ್ರಿ. ರೈಟ್, ಅಂದ್ರೆ ನೀವು ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ 2 ಮಾರ್ಕ್ಸ್ ಇಂದ ಯಾವ್ದು, 3 ಮಾರ್ಕ್ಸ್ ಇಂದ ಯಾವ್ದು ಅಂತ. ಸೊ ಅದಕ್ಕೆ ಎರಡಕ್ಕೂ ಕೂಡ ಸಪರೇಟ್ ಆಗಿ ಗಮನ ಕೊಡ್ಬೇಕು. ಯಾಕಂತಂದ್ರೆ ಕೆಲವೊಂದು ಟೈಮ್ 2 ಮಾರ್ಕ್ಸ್ ಆದ್ರೂ ಕೇಳ್ಬೋದು, ಅಥವಾ ಕೆಲವೊಂದು ಟೈಮ್ 3 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು. ನೆಕ್ಸ್ಟ್ ಯಾವ್ದು ಬರ್ತೀರಾ, ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಅಲ್ಲೂ ಕೂಡ ಸಹಿತ ಸೊ 2 ಮಾರ್ಕ್ಸ್ ಇನ್ ಬೇರೆ ಮಾಡ್ಕೊಳ್ಳಿ, 3 ಮಾರ್ಕ್ಸ್ ಇನ್ ಬೇರೆ ಮಾಡ್ಕೊಳ್ಳಿ. ಯಾವ್ದು 2 ಮಾರ್ಕ್ಸ್ ಇನ್ ಬೇರೆ ಮಾಡ್ಕೊಳ್ಳಿ, 3 ಮಾರ್ಕ್ಸ್ ಇನ್ ಬೇರೆ ಮಾಡ್ಕೊಳ್ಳಿ. ಪ್ಯಾರಾಮೆಟ್ರಿಕ್ ಅಲ್ಲಿ ಸಮ್ ಟೈಮ್ ಪ್ಯಾರಾಮೆಟ್ರಿಕ್ ಅಲ್ಲಿ 5 ಮಾರ್ಕ್ಸ್ ಇನ್ ಕೂಡ ಕೇಳಿದಾನೆ. ರೈಟ್, 5 ಮಾರ್ಕ್ಸ್ ಇನ್ ಕೂಡ ಕೇಳಿದಾನೆ. ಇದರಲ್ಲಿ ನೀವು 5 ಮಾರ್ಕ್ಸ್ ಇನ್ ಕೂಡ ಓದ್ಬೇಕಾಗತ್ತೆ. ರೈಟ್, ಪ್ಯಾರಾಮೆಟ್ರಿಕ್ ಅಲ್ಲಿ 2 ಮಾರ್ಕ್ಸ್ ಇನ್ ಸಪರೇಟ್ ಮಾಡ್ಕೊಳ್ಳಿ, 3 ಮಾರ್ಕ್ಸ್ ಇನ್ ಸಪರೇಟ್ ಮಾಡ್ಕೊಳ್ಳಿ, 5 ಮಾರ್ಕ್ಸ್ ಕೂಡ ಸಪರೇಟ್ ಮಾಡ್ಕೊಂಡು ಓದ್ಬೇಕು. ಅಂದ್ರೆ ಪ್ರತಿ ಕಾನ್ಸೆಪ್ಟಿಗೂ ಕೂಡ ನೀವು ಗಮನ ಕೊಡಬೇಕು ಅಂತ ಹೇಳ್ತಿರೋದು. ನೆಕ್ಸ್ಟ್ ಡಬಲ್ ಡೆರಿವೇಟಿವ್ ಅಂದ್ರೆ d²y/dx² ಬರೋಣ. d²y/dx² ಬಂದ್ರೆ ನನಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಮಾತ್ರ ಸೊ ನನಗೆ ಒಂದು ಮಲ್ಟಿಪಲ್ ಚಾಯ್ಸ್ ಅಲ್ಲ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಸೊ ಅದನ್ನ ಬೇಸಿಕ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ 5 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಮ್ಯಾಕ್ಸಿಮಮ್ ಆಗಿ 5 ಮಾರ್ಕ್ಸ್ ಕೇಳ್ಬೋದು. 5 ಮಾರ್ಕ್ಸ್ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಷ್ಟಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್, ನೀವು ಚೂಸ್ ಮಾಡಿ ಓದಿದ್ರೆ ಆಗೋದಿಲ್ಲ, ಪ್ರತಿ ಕ್ವಶನ್ಸ್ ಕೂಡ ಓದ್ಬೇಕು. ಸರ್ ಯಾವುದು 2 ಮಾರ್ಕ್ಸ್ ಬರುತ್ತೆ, ಯಾವುದು 3 ಮಾರ್ಕ್ಸ್ ಬರುತ್ತೆ, ಅದನ್ನ ಹೆಂಗೆ ಜಡ್ಜ್ ಮಾಡಬೇಕು ಸರ್ ಅಂದ್ರೆ, ಸೊ ನೀವು ನಮ್ಮ ವಿಡಿಯೋಸ್ನ ಅಂದ್ರೆ ನಾವು ಆಲ್ರೆಡಿ ಈಗ ಅಪ್ಲೋಡ್ ಮಾಡಿದೀವಿ ಕೆಲವೊಂದಿಷ್ಟು, ಯಾವುದು ಇಂಪ್ಲಿಸಿಟ್ ಆಗ್ಬೋದು ಅಥವಾ ಇಂಪ್ಲಿಸಿಟ್ ಫಂಕ್ಷನ್ಸ್ ಇಂದ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡಿದೀವಿ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಮತ್ತೆ ಲಾಗರಿಥಮಿಕ್ ಕೂಡ ಅಪ್ಲೋಡ್ ಮಾಡ್ತೀವಿ. ಅದ್ರಲ್ಲಿ ಹೇಳಿದೀವಿ ಕೂಡ ಏನಂತ, ಇದು 2 ಮಾರ್ಕ್ಸ್ ಬರುತ್ತೆ, ಇದು 3 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ. ಸೊ ಅದನ್ನ ಫಾಲೋ ಮಾಡ್ಕೊಂತ ಹೋಗ್ರಿ. ಅದ್ರ ಜೊತೆಗೆ ಅದನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕಂತ ಕೂಡ ಹೋಗಿ. ಸೊ ನಾವು ಮುಂದಿನ ದಿನಗಳಲ್ಲಿ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ, ಪ್ರತಿ ಚಾಪ್ಟರ್ದು ಕೂಡ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಮ್ಮ ವಿಡಿಯೋ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಫಾಲೋ ಅಪ್ ಕೂಡ ಮಾಡ್ಕೊಡ್ರಿ ಅಂತ ಹೇಳ್ತಿರೋದು. ಫ್ರಮ್ ದಿಸ್ ವಾಟ್ ವಿ ಕನ್ಕ್ಲೂಡ್, ಯಾರು ಕಂಟಿನ್ಯೂಸ್ ಆಗಿ ಅದ್ರ ಜೊತೆಗೆ ಎಲ್ಲಾ ಕಾನ್ಸೆಪ್ಟ್ ನ ಓದ್ಕೊಂತ ಹೋಗ್ತಾರೋ ಅವ್ರು ಖಂಡಿತವಾಗೂ ಕೂಡ ಮಾರ್ಕ್ಸ್ ಬಂದೇ ಬರುತ್ತೆ. ಬಟ್ ಯಾರು ಚೂಸಿಯಾಗಿ ಓದ್ಲಿಕ್ಕೆ ಹೋಗ್ತಾರೆ ಅಥವಾ ಎಕ್ಸಾಮ್ ಹತ್ರ ಇದ್ದಾಗ ಓದಕ್ ಹೋಗ್ತಾರೆ ಅವರಿಗೆ ಈ ವರ್ಷ ಮಾರ್ಕ್ಸ್ ಮಾಡೋದು ಸೊ ಬಹಳ ಕಷ್ಟ ಆಗತ್ತೆ. ಬಟ್ ಸೊ ನೀವು ಕರೆಕ್ಟ್ ಆಗಿ 2 ಮಾರ್ಕ್ಸ್ ಇಂದು, 3 ಮಾರ್ಕ್ಸ್ ಇಂದು, 1 ಮಾರ್ಕ್ಸ್ ಇಂದು ಅಂತ ಹೇಳಿ ಸಪರೇಟ್ ಮಾಡ್ಕೊಂತ ಓದ್ತಾ ಹೋದ್ರೆ ಖಂಡಿತವಾಗೂ ಈ ವರ್ಷ ಕೂಡ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಪಡಿಬಹುದು ಅಂತ ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡೋಣ.